ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಸಂವಿಧಾನ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಸಂವಿಧಾನ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕು ಇದೆ. ಆದರೆ ಪ್ರತಿಭಟಿಸುವ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಯಾರೂ ಕೂಡ ಮಾಡುವಂತಿಲ್ಲ. ಜೆನ್ಯೂನ್ ಹೋರಾಟಕ್ಕೆ ಜೆನ್ಯೂನ್ ಫಲಶ್ರುತಿ ಬೇಕಾಗುತ್ತೆ. ದೇಶದಾದ್ಯಂತ ನೀಟ್ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ಹೌದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರಬಹುದು, ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಆಕ್ರೋಶದ ಕಟ್ಟೆ ಒಡೆದಿದೆ. ನಿರಂತರವಾಗಿ ನಡೀತಾ ಇರುವಂಥ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸಮಂಜಸವಾದ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಈ ಆಕ್ರೋಶವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದೆ. ಈ ನಿಟ್ಟಿನಲ್ಲಿ ಮುಂದೆ ಕೇಂದ್ರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಬಹಳ ಮುಖ್ಯವಾದಂಥ ವಿಚಾರ. ಇದು ಒಂದು. ರಾಜ್ಯದ ವಿಚಾರಕ್ಕೆ ಬರುವುದಾದರೆ ನೀವು ಗಮನಿಸ್ತಾ ಇದ್ದೀರಿ, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇದೇ ವಿಚಾರವನ್ನು ಇಟ್ಕೊಂಡು ಜಟಾಪಟಿ ಅನ್ನೋದು ತಾರಕಕ್ಕೇರಿತ್ತು. ಇಲ್ಲಿ ಆ ಸಂವಿಧಾನದ ಪಾಠವನ್ನು ಮಾಡಬೇಕಾಗತ್ತೆ. ಪ್ರತಿಭಟನೆಗೆ ಒಂದು ಮಾರ್ಗ ಇದೆ. ಆ ಮಾರ್ಗವನ್ನು ಬಿಜೆಪಿಯು ಅನುಸರಿಸಬೇಕು, ಕಾಂಗ್ರೆಸ್ ಕೂಡ ಅನುಸರಿಸಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ನಡೀತಾ ಇರುವಂಥ ಆಗ್ರಹವಾಗಿ ಉಳ್ಕೊಂಡಿದೆಯಾ ಮತ್ತು ರಾಜೀನಾಮೆಯೇ ಯಾಕೆ ಬೇಕು? ರಾಜೀನಾಮೆಯನ್ನು ಪಡ್ಕೊಂಡ ತಕ್ಷಣ ಅಂದುಕೊಂಡಿದ್ದೆಲ್ಲ ಆಗಿಬಿಡತ್ತಾ? ಎಲ್ಲ ಆಯಾಮಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಯಾರ ಮೇಲೆ ನೀವು ಲಾಠಿ ಪ್ರಹಾರವನ್ನು ಮಾಡ್ತಿರೋದು? ಯಾರ ಮೇಲೆ? ವಿದ್ಯಾರ್ಥಿ ಸಮೂಹ, ಅದು ದೇಶದ ಶಕ್ತಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, AAP ಇರಲಿ, ಅದು ಯಾವುದೇ ಪಕ್ಷ ಆಗಲಿ, ನೀವಿದುವರೆಗೂ ಕೂಡ ನಿಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿರುವ ವಿಚಾರ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳು ದೇಶದ ಶಕ್ತಿ ಅಂತ ಹೇಳಿ. ಆ ಶಕ್ತಿಯನ್ನು ಹುದುಗಿಸುವ ಪ್ರಯತ್ನ ಹಾಗಾದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆಯಾ ಅನ್ನೋದೇ ನಮ್ಮ ಪ್ರಶ್ನೆಯಾಗಿದೆ. ಮತ್ತಷ್ಟು ದಗದಗಿಸಿದೆ ನೀಟ್ ಅಕ್ರಮದ ಕಿಚ್ಚು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೂಡ ಸಿಡಿದೆದ್ದಿದೆ. ದೆಹಲಿ ಸೇರಿದ ಹಾಗೆ ದೇಶದಾದ್ಯಂತ ಹೋರಾಟ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು. ವಿದ್ಯಾರ್ಥಿಗಳ ಮೇಲಿನ ಲಾಠಿಚಾರ್ಜ್ಗೆ ತೀವ್ರ ರೀತಿಯ ಖಂಡನೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲೂ ಕೂಡ ವಿಶೇಷವಾಗಿ BJP ಹಾಗೂ ಕಾಂಗ್ರೆಸ್ ನಡುವೆ ಬಹಳ ದೊಡ್ಡ ಜಟಾಪಟಿಯೇ ನಡೆದು ಹೋಯಿತು. ಬಿಗ್ಗೆಸ್ಟ್ ಹೈಡ್ರಾಮಾ ಅಂತಲೇ ಹೇಳಬಹುದು. ಶಾಸಕ BP ಹರೀಶ್ ಮೇಲೆ ಮೊಟ್ಟೆಯನ್ನು ಎಸೆಯಲಾಯಿತು. ಸಂಸತ್ ಕಲಾಪದಲ್ಲೂ ನೀಟ್ ಗದ್ದಲ ಹೆಚ್ಚಾಯಿತು. 2-3 ಸಲ ಕಲಾಪವನ್ನು ಮುಂದೂಡಲಾಯಿತು. ರೀಸ್ಟಾರ್ಟ್ ಅಂದಾಗ ಎಗೇನ್ ಕಲಾಪವನ್ನು ಮೊಟಕುಗೊಳಿಸಲಾಯಿತು. ಇಂಥ ಹಲವಾರು ಪ್ರಕ್ರಿಯೆಗಳಿಗೆ ಲೋಕಸಭೆ ಮತ್ತು ರಾಜ್ಯಸಭೆ ಸಾಕ್ಷಿಯಾಯಿತು. ವಿದ್ಯಾರ್ಥಿಗಳನ್ನು ರಾಜಕೀಯ ದಾಳವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಸಂದೇಶವನ್ನು ಧರ್ಮೇಂದ್ರ ಪ್ರಧಾನ್ ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕ್ಷಮೆಯನ್ನು ಕೇಳಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಇಲ್ಲೊಂದಷ್ಟು ಆಯಾಮಗಳಿದ್ದಾವೆ, ನೋಡ್ತಾ ಹೋಗೋಣ. ನೋಡಿ, ಒಂದು ಕಡೆ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ, ಅವರ ಆರೋಗ್ಯ ಕ್ಷೀಣಿಸ್ತಾ ಇರೋದು, ನಿರಂತರವಾದಂತಹ ಶಾಂತಿಯುತ ಹೋರಾಟ. ಮಗದೊಂದು ಕಡೆ ನೀಟ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಇನ್ನೊಂದು ಆಯಾಮದಲ್ಲಿ ನೋಡ್ತಾ ಹೋಗೋದಾದ್ರೆ ಅದಕ್ಕೆ ಕೇಂದ್ರ ಹೆಂಗೆ ರಿಯಾಕ್ಟ್ ಮಾಡುತ್ತೆ? ಒಂದು ಪ್ರತಿಭಟನೆ ಆಗ್ತಿದೆ ಅಂದ ಸಂದರ್ಭದಲ್ಲಿ ಸರಿಯಾದಂಥ ಸ್ಪಂದನೆ ಬೇಕಾಗತ್ತೆ. ಇದನ್ನೆಲ್ಲ ಹೊರತುಪಡಿಸಿ BJP ಹಾಗೆ ಇತರ ಕೆಲವರು ಕೊಡ್ತಿರುವಂತಹ ಆಯಾಮ ಅಂತ ನೋಡೋದಾದರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಸ್ಟ್ರಾಟಜಿ. ಇದರ ಹಿಂದೆ ಕರಾಳ ಸತ್ಯ ಇದೆ. ಈ ರೀತಿಯ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಅದೇನು ಅನ್ನೋದು ನನಗೆ ಡೀಟೇಲ್ ಆಗಿ ಬೇಕಾಗತ್ತೆ. ಅಂದರೆ ಕಾಣದ ಕೈಗಳ ಷಡ್ಯಂತ್ರ ಇಲ್ಲಿ ಕೆಲಸ ಮಾಡ್ತಿದೆ ಅಂತ. ರಾಜ್ಯಕ್ಕೆ ಬರೋದಾದರೆ ರಾಜ್ಯದಲ್ಲಿ ನೀವು ಗಮನಿಸಬಹುದು, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಇವತ್ತು ಮೊಟ್ಟೆ ಎಸೆಯೋದ್ರಿಂದ ಹಿಡಿದು ಪರಿಸ್ಥಿತಿ ತಾರಕಕ್ಕೆ ಹೋಗಿತ್ತು. ಬಂಧನ ಬಿಡುಗಡೆ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಈ ಪರಿಸ್ಥಿತಿಯನ್ನು ದೇಶದಾದ್ಯಂತ ಸರಿಪಡಿಸಬೇಕು ಅನ್ನೋದಾದರೆ ಮೌನವ್ರತಕ್ಕೆ ಜಾರಿರುವಂತಹ BJPಯ ನಾಯಕರು ಆ ಮೌನವ್ರತವನ್ನು ಮುರಿಬೇಕಾಗತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. On our students, and it doesn't matter who is the people who ordered it and the people who executed it should be made accountable. And the third thing is that the man who is running this entire system, the man who is finally accountable to all this, should have the decency to apologize to the students for what has happened. These are not complicated things. These are not difficult things. This gentleman, Mr. Dharmendra Pradhan, has literally destroyed India's biggest asset. What used to be called our success, what used to be called the best thing India has, our education system, has been wiped out. And so we fully support these demands.
and we fully support every single student. नहीं, कल ही मैं कहा हूँ कि ये डेमोक्रेटिक गवर्नमेंट नहीं है, ये डिक्टेटरशिप पे चला रही है और पार्लियामेंट के मेंबर्स को कोई मर्यादा नहीं देती और रूल्स के तहत जो प्रोटेस्ट करते हैं उनको भी वो एक तरीके से हरासमेंट करके वो हमेशा अपने लोगों को, पुलिस को बोल देते हैं और यहाँ तक कि बीजेपी के आरएसएस के वॉलंटियर्स भी इसमें काम करते हैं विदाउट बैचेस, जो विद्यार्थियों को डराना, कांग्रेस लीडर्स को डराना, ये काम भी वो इनडायरेक्टली करते हैं और करके आज राहुल गांधी जी को किए, प्रियंका जी को किए और बहुत से स्टूडेंट्स को तो उन्होंने किया ही किया। लेकिन हमारे जो बड़े नेता हैं उनको कुचलने की कोशिश अगर आप करेंगे फिर लाखों में लोग उठेंगे, फिर उस वक्त तुम कंट्रोल नहीं कर पाएंगे। और हम डरने वाले लोग नहीं हैं, हम लड़ते रहेंगे। कल आप पछताएंगे कि हमने जो राहुल जी के लिए किया या प्रियंका जी के लिए किया ये ठीक नहीं है, उसी का परिणाम हम भुगतना पड़ रहा है, ऐसा उनको महसूस करना पड़ेगा और वो हम दिखा देंगे कि कांग्रेस पार्टी और इंडिया गठबंधन ये लड़ते रहेगी। ಜನಸಾಮಾನ್ಯರಿಗೆ ಮತ್ತು ಸರ್ಕಾರದ ಕಿವಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡೋ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಘಟನೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂಥರ ಪ್ರಚೋದನೆ ಇಲ್ಲದೆ ಅವರ ಮೇಲೆ ಲಾಠಿ ಚಾರ್ಜು ಮತ್ತು ಅಶ್ರುವಾಯು ದಾಳಿ ಮಾಡಿ ಹೆಣ್ಣು ಮಕ್ಕಳಿಗೆ ಮುಟ್ಟಬಾರದೇ ಇರೋ ಜಾಗದಲ್ಲೆಲ್ಲ ಮುಟ್ಟಿ ಹೆಣ್ಣು ಮಕ್ಕಳಿಗೆ ಅಪಮಾನವನ್ನು ಮಾಡಿ ಸುಮಾರು 60 ಜನ ಯುವಕರು ಹಲ್ಲೆಗೊಳಗಾಗಿ ಗಾಯಗೊಂಡಿರ್ತಕ್ಕಂಥವ್ರನ್ನ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟ್ಲಲ್ಲೂ ಸಹ ಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ನಿನ್ನೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡನೆ ಮಾಡಲು ಪ್ರಧಾನಮಂತ್ರಿಗಳ ಮನೆಯ ಮುಂದೆ ಪ್ರತಿಭಟನೆ ಹೋಗೋ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರ ದೌರ್ಜನ್ಯ, ಪೊಲೀಸವರಿಂದ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ಅದರಲ್ಲಿ ಭಾಳಷ್ಟು ಜನ ಪೊಲೀಸ್ ಥರನೇ ಕಾಣ್ತಾ ಇರಲಿಲ್ಲ, ಎಲ್ಲ ಫ್ಯಾಷನ್ ಕಟ್ಟಿಟ್ಕೊಂಡಿದ್ರು ದಾಡಿಗಳು. ಅವರೆಲ್ಲರೂ ಸಹ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಪಡೆಗಳು ಅಂತ ಕಾಣ್ತಾ ಇತ್ತು ನನಗೆ. ಪೊಲೀಸವರು ಅಲ್ಲದೆ ಪೊಲೀಸವರ ಹೆಸರಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಮೂಗಲ್ಲಿ ಎಲ್ಲ ರಕ್ತ ಬಂದಿರತಕ್ಕಂಥದ್ದು ಇಡೀ ಪ್ರಪಂಚ ನೋಡಿದೆ. ಕಾಕ್ರೋಚ್ ಇಂಗ್ಲಿಷ್ನಾಗ ನಾವು ಹೌದು, ಕಾಕ್ರೋಚ್ ಅಂತದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂದ್ರೆ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು, ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು, ಪಕೋಡ ಮಾರ್ಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ, ಅದನ್ನು ಕೂಡ ಆಗಂಗಿಲ್ಲ. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಅಂತ ಸಹ ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನ ಭವಿಷ್ಯ ಹಾಳಾಗಿದೆ ಅಂತ ಸಹ. ಅಂತದ್ದಿದ್ದಾಗ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಈಗ ಹೇಳ್ತಾರೆ ಯಾರೋ ಇನ್ನೊಬ್ರು ಮಂತ್ರಿ ಪ್ರಧಾನ ಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದಾರೆ. ಅವರದಲ್ಲ, ಅವ್ರ ಪರವಾಗಿ ಇವ್ರು ಹೇಳ್ತಾ ಇದಾರೆ. ಒಂದು ಡೆಲಿಗೇಷನ್ ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಎಲ್ಲೇ ಹೋಗಿ ಯಾರ್ಯಾರ್ದೋ ಡೆಲಿಗೇಷನ್ ಭೇಟಿ ಆಗ್ತೀರಿ. ವರ್ಷನಾಗ ನೀವು 13 ತಿಂಗಳು 12 ತಿಂಗಳು ಇರ್ತವೆ, 13 ತಿಂಗಳು ವಿದೇಶನಾಗ ಇರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತೆ ಡೆಲಿಗೇಷನ್ ಯುವಕರ ಡೆಲಿಗೇಷನ್ ಭೇಟಿ ಆಗಂಗಿಲ್ಲ.
ಕರ್ಸಿ ಅವ್ರಿಂದ ಅರ್ಥ ಮಾಡ್ಕೊಂಡು ಇಲ್ಲಪ್ಪ ನಾವು ಈ ತರ ತಪ್ಪಾಗಿದ್ದಾವೆ, ಆ ವ್ಯವಸ್ಥೆಯನ್ನು ಬಲಪಡಿಸ್ತೀವಿ, ಸುಧಾರಣೆ ಮಾಡ್ತೀವಿ. ಅಥವಾ ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ರಿ. ಆದರೆ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿ, ನಮ್ದಲ್ಲ ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೇ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು, ನಮ್ಮ MLA ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವಥ್ ನಾರಾಯಣ್ಗೆ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಹೆಗ್ಗಮಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಈ ಥರ ನೋಡಿದ್ರೆ ನನಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರೋ DK ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ, ಹೌದು ನನ್ನ ಮುಂದೆ ಕೊತ್ವಾಲು ನಿಂತ್ಕೊಂತ ಇದ್ದ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನು 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್. ಆ ಲಾಯರ್ ಡ್ರೆಸ್ ಹಾಕೊಂಡಿದ್ದ ಅವು ಬಂದು ಹೊಡಿತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಹಂಗಾರೆ ಸೆಕ್ಯೂರಿಟಿ ಯಾವುದು? ಕೊಲೆ ಮಾಡಬೇಕು ಅಂತಲೇ ಬಂದಿದ್ದಾರೆ, ನಮ್ಮನ್ನು ಕೊಲೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ಗ್ಯಾಂಗ್ ಅದು. ಇವರೆಲ್ಲ ಗೂಂಡಾಗಳೆಲ್ಲ, ಇವರೆಲ್ಲ ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್. ಗೂಂಡಾಗಳ ಹತ್ರ ಪೊಲೀಸರು ಭಯ ಬೀಳ್ತಾರೆ, ಇವರು ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್ ಮಾಡಿಕೊಂಡು ಪಾಕಿಸ್ತಾನದ ಏಜೆಂಟ್ ರೀತಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರು ಶಿವಾನಂದ ರೆಡ್ಡಿ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರು ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರು ರಿಷಿಕ್ ವಿವನ್ಗೌಡ ಇದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಧರ್ಮೇಂದ್ರ ಪ್ರಧಾನ್ ಆರಂಭದಲ್ಲಿ ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ಮೊದಲಿಗೆ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ವಿದ್ಯಾರ್ಥಿಗಳ ದುರ್ಬಳಕೆ ಆಗ್ತಾ ಇದೆ, ಯಾರ್ದೋ ಷಡ್ಯಂತ್ರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಹಾಗಾದರೆ ಯಾವ ಷಡ್ಯಂತ್ರ ಆಗ್ತಾ ಇದೆ, ಯಾರು ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಕುಣಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಇವತ್ತು ದೇಶದ ವಿದ್ಯಾರ್ಥಿಗಳು ಮೇಡಮ್, ನಾವು ಕೆಲವೊಂದು ಕೆಟಗರಿ ತೊಗೊಳ್ತಾ ಹೋದರೆ, ರೈತರು ಅಂತಂದರೆ ರೈತ ಸಮುದಾಯಗಳು ಬೇರೆ ಇರ್ತದೆ, ಅಥವಾ ಕಾರ್ಮಿಕರು ಅಂತಂದರೆ ಕಾರ್ಮಿಕ ಸಮುದಾಯ, ಡಾಕ್ಟರ್ಸ್ ಅಂದರೆ ಡಾಕ್ಟರ್ ಸಮುದಾಯ, ಹೀಗೆಲ್ಲ ಇರುತ್ತೆ. ಆದರೆ ವಿದ್ಯಾರ್ಥಿಗಳಂದರೆ ಪ್ರತಿ ಮನೆಗೊಬ್ಬ ವಿದ್ಯಾರ್ಥಿ ಹುಟ್ಟೇ ಇರ್ತಾನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ನೋವು ಇವತ್ತು ದೇಶಾದ್ಯಂತ ಒಂದು ಜ್ವಾಲಾಮುಖಿಯಾಗಿ ಪ್ರತಿ ಕಡೆ ಸ್ಫೋಟಗೊಳ್ತಾ ಇದೆ. ಅದಕ್ಕೆ ನೇರವಾದಂಥ ಹೊಣೆ ಇವತ್ತಿನ ಕೇಂದ್ರ ಸರ್ಕಾರ. ಯಾಕೆಂದ್ರೆ ಮೇಡಮ್, ವೆರಿ ಸಿಂಪಲ್, ಇವತ್ತು ಯಾರು ಕುಣಿಸ್ತಾ ಇದ್ದಾರೆ? ಕುಣಿಯಕ್ಕೂ ಮೋದಿಯವರು ಮತ್ತೆ BJPಯವರೇ ಕಾರಣ, ಕುಣಿಸಕ್ಕೂ ಅವರೇ ಕಾರಣದಾತರಾಗಿದ್ದಾರೆ. ಅಂತಂದ್ರೆ ಒಂದು ನೀಟ್ ಅನ್ನುವಂಥ ವಿಚಾರದಲ್ಲಿ 22 ಲಕ್ಷ ಜನ ಮೇಡಮ್, ಕರ್ನಾಟಕದಲ್ಲಿ ಅವತ್ತು BK ಹರಿಪ್ರಸಾದ್ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ನನಗಿನ್ನ ನೆನಪಿದೆ, 2 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ, 2 ಜನ, ಅದು ಬಹಳ ಇಂಪಾರ್ಟೆಂಟು, ಅವರು ದೇಶದ ಭವಿಷ್ಯ. ನೀಟ್ ಸೆಂಟ್ರಿಗೆ ಹೋಗೋದಕ್ಕೆ ತಡ ಆಯಿತು ಅಂತ ಹೇಳಿ ಅದಕ್ಕೆ ನೇರವಾದಂಥ ಹೊಣೆ, ಇವ್ರು ಯಾರು, ಇವ್ರು ಹಾಗೆ ಹೀಗೆ ಅಂತೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಒಂದು ತಾಯಿ ಹೃದಯ ಇದ್ದ ಕಾರಣ BK ಹರಿಪ್ರಸಾದ್ ಸಾಹೇಬ್ರೆ ಬಂದು ಮಾಧ್ಯಮದ ಮುಂದೆ ನಮ್ಮ ಕಾರ್ಯಕ್ರಮದಿಂದ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆದರೆ ಆ ಮಕ್ಕಳ ಭವಿಷ್ಯವನ್ನು ಕಾಪಾಡುವಂಥ ಕೆಲಸವನ್ನು ನಾನು ಖುದ್ದಾಗಿ ಮಾಡ್ತೀನಿ ಅಂತ ಕ್ಲೈಮ್ ಮಾಡಿದ್ದಾರೆ. ಜೊತೆಗೆ ನಾವು CCTV ಫೋಟೇಜ್ಗಳನ್ನೆಲ್ಲ ತೆಗೆಸಿದಾಗ ಮಕ್ಕಳು ಮನೆಯಿಂದ ಹೊರಡೋದೇ ತಡವಾಗಿತ್ತು ಅನ್ನುವಂಥ ಸತ್ಯಾಂಶವನ್ನು ಟ್ರಾಫಿಕ್ ಪೊಲೀಸರು ಕರ್ನಾಟಕದ ಜನತೆ ಮುಂದೆ ಇಟ್ಟರು. ನಿಮಗೆ ಕರ್ನಾಟಕದಲ್ಲಿ 2 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹೋಗೋದಕ್ಕೆ ತಡ ಆಯಿತು ಅನ್ನೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಕೈ ತೋರಿಸಿದ್ರಲ್ಲ, ಇವತ್ತು 22 ಲಕ್ಷ ಮಕ್ಕಳ ಬದುಕು, ಜೊತೆಗೆ 21 ಮಕ್ಕಳ ಸಾವು, ಕೊಲೆಗಡುಕ BJP ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ನೇರವಾಗಿ ಹೇಳ್ತಾ ಈ ಒಂದು ಘಟನಾವಳಿಗಳಾದಾಗ ನಾವು ಕೇಳಿದ್ದು ಅಂದ್ರೆ ಜನಸಾಮಾನ್ಯ, ನಾನು ಕಾಂಗ್ರೆಸ್ನವನಾಗಿ ಇಲ್ಲಿ ಹೇಳ್ತಾ ಇಲ್ಲ, ಈಗ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಬದುಕು ಅಂತಂದ್ರೆ ಮೇಡಮ್, ಚಿಕ್ಕ ಹುಡುಗ ಇದ್ದಾಗ ಪ್ಯಾಂಟ್ ತೂತಾಗಿತ್ತು, ಕೈಯಿಂದ ಇಟ್ಕೊಳ್ತಾ ಇದ್ವಿ, ಬಡತನ. ಐ ಆಮ್ ಸೈಯಿಂಗ್ ಮೈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. PUC ಆದ್ಮೇಲೆ ಕಾಸಿಲ್ಲ ಓದೋದಕ್ಕೆ, ನಾನು ಉದ್ಯೋಗ ಪಡ್ಕೊಂಡ್ಮೇಲೆ 35ನೇ ವರ್ಷಕ್ಕೆ ನಾನು ಡಿಗ್ರಿ ಮಾಡಿರ್ತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿ. ಯಾಕೆಂದ್ರೆ ನೀವು ಒಬ್ರು ತಾಯಿ, ನಿಮ್ಗೆ ಗೊತ್ತಿರ್ತದೆ ಮಕ್ಕಳು ಸಾಕೋದು ಹೇಗೆ ಮತ್ತಿನ್ನೊಂದು ಅಂತ. ಒಬ್ಬ ವಿದ್ಯಾರ್ಥಿ ತನ್ನ ಬದುಕನ್ನ ಕಟ್ಕೊಡ್ಬೇಕಾದ್ರೆ ಒಂದು ತಂದೆ ತಾಯಿಯ ತ್ಯಾಗ ಇರ್ತದೆ, ಆ ಹುಡುಗನ ಬದುಕು ಫ್ಯೂಚರ್ನ ಯೋಚನೆ ಮಾಡ್ಕೊಂಡು ಬಾಳ್ತಾ ಇರ್ತಾನೆ. ಆ ಎಲ್ಲ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಸಮುದಾಯ ಒಬ್ಬ ವ್ಯಕ್ತಿಯಾಗೇ ಮಾತನಾಡುವಂಥದ್ದಾದ್ರೆ ಅವ್ರು ಕೇಳಿದ್ದು, ಈ ಒಂದು ನೀಟ್ ಏನು ಪೇಪರ್ ಲೀಕ್ ಆಯಿತು, ಅದಕ್ಕೆ ನೇರವಾದಂಥ ಹೊಣೆಯನ್ನು ಶಿಕ್ಷಣ ಸಚಿವರು ಪಡಿಬೇಕು. ಇದೇನಾದರೂ ಮೊದಲು ಬಾರಿಗಾಗಿದ್ರೆ ಏನಪ್ಪ ಇದೇನೋ ಫಸ್ಟ್ ಏನು ಹಿಂಗಾಗಿರ್ಬೋದು, ಆಕಸ್ಮಿಕನೋ ಏನೋ ಅನ್ಬೋದು. 150
22 ಬಾರಿ 10 ವರ್ಷದಲ್ಲಿ ನೀಟ್ ಪೇಪರು ಇತರ ಪೇಪರ್ಗಳು ಲೀಕ್ ಆದ್ರೂ ಅದರ ಹೊಣೆಗಾರಿಕೆಯನ್ನು ಹೊರದೇನೆ ಮಕ್ಕಳ ಬದುಕಿನ ಜೊತೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ವಿದ್ಯಾರ್ಥಿಗಳು ಕೂತಾಗ ಅಲ್ಲಿ ಸೋನಂ ವಾಂಚುಕ್ ಅವರು ಹೋಗಿ ಅಲ್ಲಿ ಶಾಂತಿ ದೂತನ ಹಾಗೆ ಒಂದು ಮೌನಾಚರಣೆಯಲ್ಲಿ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಇವರು ಬಿಜೆಪಿ ಸರ್ಕಾರದವರು ಹೋಗಿ ಅಲ್ಲಿ ಅವರ ಆಹ್ವಾನನ್ನ ಕೇಳಿ ಆ ಸತ್ತವರ ಮನೆಗೊಂದು ಸಾಂತ್ವನ ಹೇಳಿ ಈ ದೇಶದ ಪ್ರಧಾನಿಯವರಾಗ್ಲಿ ಶಿಕ್ಷಣ ಸಚಿವರಾಗ್ಲಿ ಯಾರು ಇಲ್ಲಿ ತನಕ ಒಂದೇ ಒಂದು ಸತ್ತು ಮನೆಗೆ ಆ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳಿಲ್ಲದಾಗ ತನ್ನಿಂತಾನೆ ವಿದ್ಯಾರ್ಥಿಗಳು ತಮ್ಮ ದೇಶಾದ್ಯಂತ ಅವ್ರಿಗೆ ಅವರೇ ಬಂದು ಸೇರ್ಕೊಳ್ತಾ ಇದ್ರೆ ದಿಸ್ ಇಸ್ ನಾಟ್ ಪ್ರಮೋಟೆಡ್ ಬೈ ಎನಿ ಪೊಲಿಟಿಕಲ್ ಪಾರ್ಟಿ. ಕೆಲವೊಂದು ವಿದ್ಯಾರ್ಥಿಗಳು ಮಾತಾಡೋದನ್ನ ಗಮನಿಸ್ತದೆ, ನಾವು ಕ್ಲಾಸ್ ರೂಮಲ್ಲಿ ಕೂತಿದ್ವಿ, ಕರ್ಕೊಂಬಂದ್ರು ಬಂದ್ವಿ. ಮೇಡಮ್, ಉತ್ತರ ಪ್ರದೇಶದವರು ಕರ್ಕೊಂಡ್ಬಂದು ಬರೋಕ್ಕೆ ಕ್ಲಾಸ್ ರೂಮಿಗೆ ಹೋಗೋದಕ್ಕಾಗಲ್ಲ. ಬೆಂಗಳೂರು ವಿದ್ಯಾರ್ಥಿಗಳು ಹೋಗಿದ್ದಾರೆ, ಬೆಂಗಳೂರಿಂದ ಕ್ಲಾಸ್ ರೂಮಿಂದ ತಗೊಂಡೋಗಿ ವಿಮಾನದಲ್ಲಿ ಕಳ್ಸೋದಕ್ಕಾಗುತ್ತಾ? ಅಥವಾ ಕೇರಳದಿಂದ ಹೋಗಿದ್ದಾರೆ, ಮಧ್ಯಪ್ರದೇಶದಿಂದ, ವೆಸ್ಟ್ ಬೆಂಗಾಲಿಂದ, ಇಡೀ ಭಾರತದ ಎಲ್ಲಾ ಕಡೆಯಿಂದ ಬಂದು ದೆಹಲಿನಲ್ಲಿ ಸೇರಿದ್ದಾರೆ ಲಕ್ಷಾಂತರ ಜನ. ಲಕ್ಷಾಂತರ ಮಕ್ಕಳನ್ನ ಕರ್ಕೊಂಡೋಗಿ ಬಿಡೋದಕ್ಕಾಗುತ್ತಾ? ಎಸ್, ಅವರ ಒಂದು ಹಕ್ಕೊತ್ತಾಯ. ಸಂಸತ್ ಭವನ ಭಾರತ ದೇಶದ್ದು, ನಮ್ಮ ದೇವಾಲಯ ಸಂಸತ್ ಭವನ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೋಗುವಾಗ ಮೇಡಮ್ ಪ್ರತಿಭಟನೆ ಇಲ್ಲಿ ನೋಡಿ ಮೇಡಮ್, ಒಂದು ಹೆಣ್ಣು ಮಕ್ಕಳ ಹಿಂದಿನ ಭಾಗಕ್ಕೆ ಲಾಠಿ ತುರುಕ್ತಾನೆ ಒಬ್ಬ 3rd ಕ್ಲಾಸ್ ಪೊಲೀಸಿನ ವೇಷಧಾರಿ. ನಾನು ಅದನ್ನ ಪೊಲೀಸ್ ಅನ್ನಲ್ಲ, ಗಡ್ಡ ಬಿಟ್ಟಿದ್ದಾನೆ, ಕಿವಿಲ್ ಓಲೆ ಹಾಕಿದ್ದಾನೆ. ದೇ ಆರ್ ಆಲ್ ಫ್ರಮ್ ನಾಗಪುರದ ನಾಗರಹಾವುಗಳು. ಬಂದು ಯೂನಿಫಾರ್ಮ್ ಹಾಕಿ ಅಲ್ಲಿ ಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಮುಟ್ಟಬಾರದ ಜಾಗಗಳನ್ನ ಮುಟ್ಟಿದ್ದಾರೆ ಮೇಡಮ್. ಕರೆಂಟ್ ಶಾಕ್ ಕೊಡುವಂತ ಕೆಲಸ ಆಗಿದೆ. ಕರೆಂಟ್ ಶಾಕ್ ಏರ್ ಗನ್ ಅಲ್ಲಿ ಅವರು ಶೂಟ್ ಮಾಡಿ ಮಕ್ಕಳು ಕಣ್ಣಿಗೆಲ್ಲ ಏಟ್ಗಳು ಬಿದ್ದಿದೆ, ತೂತಾಗಿದೆ ಮುಖ ಎಲ್ಲ. ಈ ರೀತಿಯಾದಂತಹ ಹೀನಾಯವಾದಂತಹ ಘಟನೆ ನನ್ನ ಬದುಕಿನ ಅವಧಿನಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಮಾಡಿರಲಿಲ್ಲ. ನರೇಂದ್ರ ಮೋದಿ ಅವರ ಕೈಗಂಟಿರೋದು. ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಮೇಡಮ್. ಇವರ ಹಿನ್ನೆಲೆ ಗೂಡ್ಸೆ ಇಂದ ಶುರುವಾಗಿ ಗೋದ್ರದಿಂದ ಮುಂದುವರಿದು ಗೌರಿಯನ್ನ ಕೊಲ್ಲುವ ತನಕ ಇವತ್ತಿಗೆ ಆ ಪುಟ್ಟ ಕಂದಮ್ಮಗಳ ಬದುಕನ್ನ ಅದೇ ರಕ್ತ ಸಿಕ್ತ ಅಧ್ಯಾಯ ಮಾಡೋದಕ್ಕೆ ಹೋಗಿದ್ದಾರೆ. ಇದಕ್ಕೆ ತಕ್ಕ ಪಾಠವನ್ನ ವಿದ್ಯಾರ್ಥಿ ಸಮುದಾಯವೇ ಕಲಿಸ್ತದೆ. ಶಿವಾನಂದ್ ಅವ್ರಿಗೆ ನೀವು ಹೇಳಬೇಕು, 2 ಥರದ್ದು. ಈಗ ನೋಡಿ, ದರ್ಶನ್ ಅವ್ರು ಹೇಳಿದ್ರು ನಾಗಪುರದ ಗೂಂಡಾಗಳು ಅಂತ ಹೇಳಿ. ಯಾಕಂದರೆ ಮಾಡಬಾರದ ಕೃತ್ಯ ಬಂದಾಗ ಇವ್ರಿಗೂ ಆಕ್ರೋಶ ಬರುತ್ತೆ. ಆದರೆ ಇನ್ನೊಂದು ಆಯಾಮದಲ್ಲಿ, ಅಂದರೆ BJP ಆಯಾಮದಲ್ಲಿ ನೋಡೋದಾದರೆ, ಅವತ್ತು ಕೆಲವೊಂದಷ್ಟು ಜನ ಲಾಠಿ ಹಿಡ್ಕೊಂಡು ಓಡಾಡ್ತಿದ್ರು, ಸಿವಿಲ್ ಡ್ರೆಸ್ಸಲ್ಲಿದ್ದರು. ಅವರು ಕೂಡ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ರು. ನೇಪಾಳ ಆಗುತ್ತೆ, ನಾವು ಬಿಡೋದಿಲ್ಲ. ಕೆಲವೊಂದು ವಾಟ್ಸಾಪ್ಗಳಲ್ಲಿ ಕೆಲವೊಂದು ವಿಚಾರಗಳು ಹರಿದಾಡ್ತಾ ಇದೆ. ಏನು ಅಂತ ನೋಡೋದಾದರೆ, ಒಂದು 4 ಸಾವಾಗಬೇಕು, ಆಗ ಈ ಸರ್ಕಾರವನ್ನು ಕೆಳಗಿಳಿಸಬೇಕು ಅನ್ನುವಂಥ ಷಡ್ಯಂತರದ ಕೆಲವೊಂದು ಮೆಸೇಜ್ಗಳು ಹರಿದಾಡ್ತಿರೋದ್ರಿಂದಾಗಿ ಏನಂತ ಅರ್ಥೈಸ್ಕೋಬೇಕು? ಏನಾಗ್ತಿದೆ ಹಾಗಾದರೆ ಮೇಡಮ್? ಫಸ್ಟು ಇವೆಲ್ಲ ನೋಡ್ತಾ ಇದ್ದೀವಿ, ಎಲ್ರಿಗೂ ಗೊತ್ತು. ಈ ಕ್ಯಾಸೆಟ್ಟು ಓಡ್ತಾನೆ ಇದೆ 21 ದಿವಸದಿಂದ. ಹೇಳಿದ್ದೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಇವಾಗ 21 ದಿವಸ ಆಗುವವರೆಗೂ ನಮ್ಮ ನರೇಂದ್ರ ಮೋದಿ ಸಾಹೇಬ್ರಿರ್ಬೋದು, ಇಲ್ಲ ಅಮಿತ್ ಶಾ ಸಾಹೇಬ್ರಿರ್ಬೋದು, ಯಾರೇ ಆಗಲಿ ಒಬ್ಬರು ಹೋಗಿ ಏನು ನಿಮ್ಮ ಅಂತ ಕೇಳಿದಾರಾ? ಯಾಕೆ ಕೇಳಲಿಲ್ಲ? ಇದು ಗೌರ್ಮೆಂಟು ನೆಗ್ಲಿಜೆನ್ಸ್ ಏನಲ್ಲ, ದುರಾಂಕಾರನ ಇಲ್ಲ ಸರ್ವಾಧಿಕಾರಿನ ಏನೊಂದು ಗೊತ್ತಿಲ್ಲ. ಇದು ಸ್ಟ್ರೈಕ್ ಆದ ತಕ್ಷಣ ಸಾಹೇಬರು ಫಾರಿನ್ಗೆ ಹೋಗ್ಬಿಟ್ರು, ಬರ್ತಾರೆ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡು ಇದ್ರು. ಲಾಸ್ಟಿಗೆ ಇವಾಗ ಏನಾಯ್ತು, ಆವತ್ತು ಹೋಗಿ ಅವ್ರು ಸಮುದಾಯಿಸಿ ಮಾಡಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ನೋಡಿ, ನೀವು ದೇಶದ ಪ್ರಧಾನಿ ಬಗ್ಗೆ ಹೇಳಿದ್ರಿ. ಇನ್ನೊಂದು ಅಲ್ಲ, ಸ್ಟ್ರೈಕ್ ಆಗ್ತಿತ್ತು, ಫಾರಿನ್ಗೆ ಹೋದ್ರು. ಫಾರಿನ್ ಅಲ್ಲಿ ರಾಹುಲ್ ಗಾಂಧಿ ಭಾರತಕ್ಕೆ ಬಂದ್ಮೇಲೆ ಸ್ಟ್ರೈಕ್ ಆಗ್ತಿದೆ ಅಂತ ಇನ್ನೊಂದು ನಿಮಿಷ, ನಾನು ಅದಕ್ಕೂ ಬರ್ತೀನಿ. ಆವಾಗ ಪ್ರಧಾನಿ ಅವ್ರು ಇಲ್ಲದೆ ಇದ್ರೆ ಅಂದ್ರೆ ತುಂಬಾ ಮಿನಿಸ್ಟರ್ಗಳಿದ್ರು, ಅವ್ರು ಹೋಗಿ ಕೇಳ್ಬೋದಾಗಿತ್ತು, ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಇದು ಬರೀ ನೀಟ್ ಪರೀಕ್ಷೆ ಒಂದು ಎಕ್ಸಾಂಪಲ್ ತಗೊಂಡು ಅವ್ರು ಮಾಡ್ತಾ ಇರೋದು. ಕರೆಕ್ಟ್. ಇದು ಜಾಬ್ಗಳಿಲ್ಲ, ಕಾರ್ಪೊರೇಟ್ನಲ್ಲಿ ಜಾಬ್ಗಳಿಲ್ಲ, ಏನು ಎಂಟರ್ಪ್ರೈಸಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ತೆಗೆದ್ರೂ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ, ಅವ್ರು ನಡ್ಸೋಕ್ಕಾಗಲ್ಲ. ಮತ್ತು AI ಬಂದಿದೆ. ಮತ್ತು ಏನಾದರೂ ಜಾಬ್ಸು ಅಡ್ವರ್ಟೈಸ್ಮೆಂಟ್ ಕೊಟ್ರಂದರೆ ಎಲ್ಲ ಪೇಪರ್ ಲೀಕ್ಗಳು, ಎಲ್ಲ ಮದುವೆಗಳಾಗದೆ ನಾವು ಸೆಟ್ಲ್ ಆಗಬೇಕು ಅಂತ ಅಂದ್ಬಿಟ್ಟು ಸಾಯ್ತಾ ಇದ್ದಾರೆ ಯಂಗ್ಸ್ಟರ್ಸು. ಯೂತ್ಸು ನಮ್ಮ ದೇಶಕ್ಕೆ ಬೇಕು. ನಾಟ್ ಅಬೌವ್ 70 ಪೀಪಲ್ ಬೇಕಾಗಿಲ್ಲ ದೇಶಕ್ಕೆ, ಜಾಸ್ತಿ ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಕರೆಕ್ಟ್. ಅದರಿಂದ ಇವರಿಗೆ ಒಂದು ಪರಿಜ್ಞಾನ ಇಲ್ಲ. ಯೂತ್ಸ್ಗೆ ಏನು ಮಾಡಬೇಕು ಅಂತ ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಅವರು ರೋಷ್ ಹೋಗ್ಬಿಟ್ಟು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವ್ರು ಇದೊಂದೇ ಅಲ್ಲ, ಫಾರ್ಮರ್ ಸ್ಟ್ರೈಕ್ನಲ್ಲೂ 700 ಜನ 70 ಜನ ಸತ್ತಾಗ್ಲೂ ಕೂಡ ಕೇರ್ ಮಾಡಲಿಲ್ಲ. ಅದೇ ಥರನೇ ಇದು ಅಂದ್ಕೊಂಡ್ಬಿಟ್ಟು ಏನು ನೆಗ್ಲೆಕ್ಟ್ ಮಾಡಿದ್ರು. ಏನು ಪ್ರಧಾನಿ ಏನಕ್ಕೆ ಇರ್ಬೇಕು ಹೇಳಿ? ಕರೆಕ್ಟ್. ಅಯ್ಯೋ, ಒಬ್ಬ ಮಿನಿಸ್ಟ್ರು
ಇವರೇನು ದೊಡ್ಡ ಏನು ಮಿನಿಸ್ಟ್ರು ತೆಗೆದಾಕಿ AAP-ನಲ್ಲಿ 1% ತೊಗೊಂಡಿದ್ದಾನೆ ಅಂತ ಪಂಜಾಬ್ನಲ್ಲಿ ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ರಿಸೈನ್ ಮಾಡಿಸ್ಬಿಟ್ಟು ACP ಕರೆಸ್ಬಿಟ್ಟು ಅರೆಸ್ಟ್ ಮಾಡಿಸ್ಬಿಟ್ಟು ಜೈಲಿಗೆ ಹಾಕಿದ್ರು. ಇವ್ರನ್ನೇನಂತ ಯಾಕೆ ಇಟ್ಕೊಂಡಿದ್ದಾರೆ? ಏನಂತ ದೊಡ್ಡ ಮಿನಿಸ್ಟರ್ ಬೇರೆಯವ್ರು ಯಾರು ಎಲ್ಲ ಸರಿಯಾಗ್ಬಿಡುತ್ತಾ? ರಾಜೀನಾಮೆ ತಗೊಂಡ ತಕ್ಷಣ ಎಲ್ಲ ಸರಿಯಾಗಿ ಮೇಡಮ್, ರಾಜೀನಾಮೆ ತಗೊಳ್ಳೋದು ಇದು ಫಸ್ಟು ಕರ್ತವ್ಯ. ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇವತ್ತು ಅವರು ರಿಸೈನ್ ಮಾಡಿದ್ರೆ ಆವತ್ತು ಪ್ರಾಬ್ಲಮ್ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ ರಿಸಿಗ್ನೇಷನ್ ತಗೋಬಾರ್ದು? ಆ ಥರ ಇದ್ರೆ ರಿಸಿಗ್ನೇಷನ್ ಮಾಡೋದೇ ಬೇಕಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದ್ರೆ. ಅಂದ್ರೆ ಪ್ರಾಬ್ಲಮ್ಗಳಲ್ಲಿ ಯೂತ್ಸು ಸಾಯ್ಬೇಕಾ ನಿಮ್ಮ ಲೆಕ್ಕದಲ್ಲಿ? ನೀವು ಕೂಡ ಅದೇ ಹೇಳ್ತೀರಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಇದೇ ಬೇಡ. ಇವತ್ತು RSSನವರು ದೇಶಕ್ಕೋಸ್ಕರ ಇದ್ದೀರಾ ಅಂತ ಹೇಳ್ತೀರಾ. RSSನವರು ABVP ಮೇಲೆ ಯಾಕೆ ಅವ್ರು ಸ್ಟ್ರೈಕ್ ಮಾಡ್ತಾ ಇಲ್ಲ? ಈಸ್ ಇಟ್ ನಾಟ್ ಎ ಕ್ರಿಟಿಕಲ್ ದಿಸ್ ಒನ್ ಇಶ್ಯೂ? ಅಂದ್ರೆ ವಿದ್ಯಾರ್ಥಿಗಳ ಧ್ವನಿಯಾಗಿ ಯಾಕೆ ಮಾಡ್ತಾ ಇಲ್ಲ ಅವ್ರು ಇವತ್ತು ಬರ್ಲಿ, ನಾವು ಒಪ್ಕೊಳ್ತೇವೆ. ರೈಟ್, ವೆರಿ ನೈಸ್. ಅದೊಂದೇ ಅಲ್ಲ, ನಾನು ಇನ್ನೊಂದು ಹೇಳ್ತೀನಿ. ಕಾಂಗ್ರೆಸ್ನವರು ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ನವರು 21 ದಿವಸ ಯಾರು ಮಾತಾಡೋರೇ ಇರಲಿಲ್ಲ. ಹೌದು, ನಾವು AAP-ನವರು ಹೋಗಿ ಮಾತಾಡಿಸಿದ್ದಾರೆ. ಇವತ್ತು ರಾಜಕೀಯ ಬೇಲೆ ಬೇಯಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ನೂ ಬರ್ತಾ ಇದೆ. BJP ಅವರು ತಡ್ಕೊಳ್ಳೋಕ್ಕಾಗದೆ ಅವರು ಬೇರೆ ಥರ ಶುರು ಮಾಡಿದ್ದಾರೆ. ಇದು ದೇಶ ರಾವಣ ರಾಜ್ಯ ಮಾಡ್ತಾ ಇದ್ದಾರೆ ಈ ಪಕ್ಷಗಳು ಸೇರ್ಕೊಂಡು. ರಾಮನ ರಾಜ್ಯ ಹೋಯ್ತು. ರೈಟ್, ಶರತ್ ಅವರೇ, ಉಂಡಿ ಕಳ್ತನದಿಂದ ಹೋಯ್ತು. ರೈಟ್ ಶರತ್ ಅವರೇ, ನೀವು ಹೇಳಬೇಕು. ಪ್ರೊಟೆಸ್ಟ್ ಮಾಡೋದಕ್ಕೂ ಒಂದು ಮಾರ್ಗ ಅಂತಿದೆ. ದೆಹಲಿ ನಂತರ ಮಾತಾಡೋಣ, ಯಾಕೆಂದರೆ ಇಬ್ಬರು ಮಾತಾಡಿದ್ದಾರೆ. ರಾಜ್ಯದಲ್ಲಿ ಏನಾಯಿತು? ಯಾಕೆ ಈ ಥರ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು BJP ಹಾಗೂ ಕಾಂಗ್ರೆಸ್ನ ನಡುವೆ? ನೋಡಿ, ನಾನು ಕಾಂಗ್ರೆಸ್ ವಕ್ತಾರರ ಒಂದಷ್ಟು ಇದಕ್ಕೆ ನಾನು ಫಸ್ಟ್ ಇದು ರಾಜ್ಯದ ಮಾತಾಡಿ, ಆಮೇಲೆ ಅವ್ರಿಗೆ ಉತ್ತರ ಕೊಡಿ. ನೋಡಿ, ರಾಜ್ಯದಲ್ಲಿ ನೋಡಿ ಇವತ್ತಿನ ಒಂದು ದಿವಸದಲ್ಲಿ ನಾವೇನು ಪ್ರೊಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಇವರು ಇವತ್ತಿನ ದಿವಸ ಬೆಳಗ್ಗೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು BJP ಕಚೇರಿಗೆ ಮುತ್ತಿಗೆ ಹಾಕುವ ಪ್ಲಾನ್ ಮಾಡಿದ್ದಾರೆ, ಬಂದಿದ್ದಾರೆ. ಸುಮಾರು ಒಂದು 25-30ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಬಂದಾಗ ಅಲ್ಲೇನೋ ಪೊಲೀಸ್ ವಾಹನಗಳು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದೆ ಅಷ್ಟೇ. ನಂತರದಲ್ಲಿ ನಾವು ಇವರ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ನಾವು ಅವ್ರ ಕಾಂಗ್ರೆಸ್ ಕಚೇರಿಗೆ ಹೋಗೋ ಸಂದರ್ಭನೂ ಬಂದಿಲ್ಲ, ಹೋಗೂ ಇಲ್ಲ. ಇನ್ನು ಅರೆಸ್ಟ್ ಮಾಡಿ ನಂತರದ ಕಾಂಗ್ರೆಸ್ಸಿನ ಕಚೇರಿಯ ಒಂದಿಷ್ಟು 300 ಮೀಟರ್ ಹಿಂದೆ ಏನು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ನಮ್ಮನ್ನು ಬಂಧನ ಮಾಡಿದ್ರು. ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಬಸ್ಸಲ್ಲಿ ತಗೊಂಡು ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಚೇರಿ ಎದುರುಗಡೆ ಬಸ್ ಹೋಗುವ ಸಂದರ್ಭದಲ್ಲಿ ನೋಡಿ, ನಾವು ಹ್ಯಾಂಡ್ ಓವರ್ ಅಂದರೆ ನಮ್ಮ ಕಸ್ಟಡಿಗೆ ಪೊಲೀಸರು ತಗೊಂಡಿದ್ರು ಕಾರ್ಯಕರ್ತರನ್ನ. ಆಲ್ರೆಡಿ 3-4 ಬಸ್ಸುಗಳ ಮೇಲೆ ಇವರು ಲಾಠಿಗಳಿಂದ ಹೊಡಿತಾರೆ. ಬಸ್ಸಲ್ಲಿ ಇದ್ದವ್ರ ಮೇಲೆ, ಬಸ್ಸಲ್ಲಿ ಕಿಟಕಿಗಳ ಏನು ಅಲ್ಲಿದ್ದಂತಹ CK ರಾಮಮೂರ್ತಿ ಆಗಿರ್ಬೋದು, ಏನು ಅಲ್ಲಿಯ ಏನು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಏನು ಕೂತಿರ್ತಾರೆ, ಅಲ್ಲಿ ಲಾಠಿಯಿಂದ ಹೊಡೆಯೋ ಪ್ರಯತ್ನ ಆಯ್ತು, ಹೊಡೆದಿದ್ದಾರು ಕೂಡ. KPCC ಕಚೇರಿ ಹತ್ರ KPCC ಮೂವ್ ಆಗುವಾಗ ಅದರ ಹಿಂದೆ ನಮ್ಮ ಕಾರು ಸಹಿತ ಇತ್ತು. ನಮ್ಮ ಕಾರನ್ನು ಒಬ್ರು ಹೆಣ್ಮಗಳು ತಡಿತಾರೆ. ಅಲ್ಲಿ ಅಡ್ವೊಕೇಟ್ ಬಂದು ಕಾರ್ನ ಜಖಂ ಮಾಡುವ ಪ್ರಯತ್ನ ಮಾಡ್ತಾರೆ. ಯಾರೋ ಒಬ್ಬ ಏನು ನೀಲಿ ಸೀರೆ ಉಟ್ಟಂತ ಒಬ್ರು ಹೆಣ್ಮಗಳು ಬಂದು ಕಾರ್ ಮೇಲೆ ಹಲ್ಲೆ ಮಾಡ್ತಾರೆ. ಸ್ವತಃ ನನ್ನ ಹತ್ರ ವಿಡಿಯೋಗಳಿದೆ ಅದು. ನಂತರದಲ್ಲಿ ಹಿಂದೆಯಿಂದ ಬಂದಂತ ತಮ್ಮೇಶಗೌಡರ ಕಾರಿಗೂ ಸಹಿತ ಅಡ್ಡಗಟ್ಟಿ ಅಲ್ಲಿ ಮೊಟ್ಟೆ ಒಗೆಯುವ ಕೆಲಸ ಆಗತ್ತೆ. BP ಹರೀಶ್ ಅವರು BP ಹರೀಶ್ ಅವರು ಬಂದಂತ ಸಂದರ್ಭದಲ್ಲೂ ಸಹಿತ ಮೊಟ್ಟೆಯನ್ನ ಒಗೆದು ಅವರಿಗೂ ಸಹಿತ ಅವರಿಗೆ ಆ ಶಾಸಕತನ ಒಂದು ಶಾಸಕರಂತೇಳಿ ಗೌರವವನ್ನು ಕೊಡದೆ ಇವರು ಮೊಟ್ಟೆಯನ್ನು ಹಲ್ಲೆ ಮಾಡ್ತಾರೆ. ಅವರೇ ಸಹಿತ ಹೇಳಿಕೆ ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ದಿವಸ ಆಗಿದ್ದು ಕರ್ನಾಟಕದಲ್ಲಿ. ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅವರಿಗೇನು ಹೋರಾಟ ಮಾಡಬೇಡಿ ಅಂತ ಹೇಳಿಲ್ಲ. ಹೋರಾಟ ಮಾಡಿ, ನಿಮ್ಮ ಹಕ್ಕನ್ನ ನೀವು ಪ್ರಯೋಗ ಮಾಡಿ. ಆದ್ರೆ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತೇಳಿ ತಿಳ್ಕೊಳ್ಬೇಕಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ನೀವು ಎರ್ರಬಿರಿ ನೋಡಿ. ಅದ್ರ ಆಮೇಲೆ ನಂತರದಲ್ಲಿ ನೀವು CJP ಅಂತ ಹೇಳ್ತಾ ಇದ್ದೀರಲ್ವಾ, ಏನು ಕಾಂಗ್ರೆಸ್ ಇದು ಕಾಕ್ರೋಚ್ ಜನತಾ ಪಾರ್ಟಿ. ನೋಡಿ, ನಾವು ನೀಟ್ ಏನು ಪತ್ರಿಕೆ ಏನು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗತ್ತೆ, ಅದೇ ಸಂದರ್ಭದಲ್ಲಿ ಅಲ್ಲಿ 13 ಜನರನ್ನ ಬಂಧಿಸುತ್ತೆ, ಅದಕ್ಕೊಂದು ಸಮಿತಿ ಮಾಡುತ್ತೆ. ನಾವು ಅದನ್ನು ನೋಡಿ ಪ್ರತಿ ಸಲನೂ ನೋಡಿ, ಇದು ಒಂದೇ ಸಲ ಅಲ್ಲ. ಪ್ರಶ್ನೆ ಪತ್ರಿಕೆ ಹಿಂದೆ 2006ರಲ್ಲಾಗಿದೆ, 11ರಲ್ಲಾಗಿದೆ, 12ರಲ್ಲಾಗಿದೆ, 14ರಲ್ಲೂ ಆಗಿದೆ. ಸುಮಾರು ಇಷ್ಟು ವರ್ಷಗಳಲ್ಲಿ
13 ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗುತ್ತೆ. ಅದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಬಿಜೆಪಿಗೆ. ನೀವಾದ್ರೂ ಇದನ್ನೆಲ್ಲ ನೆಟ್ಟಗ್ ಮಾಡಿ ಅಂತ. ನೋಡಿ, ಈ ನೀಟ್ ಅಂತ ಹೇಳೋ ಇದರಲ್ಲಿ ಯಾರು ಅದಕ್ಕೆ ತಪ್ಪಿತಸ್ಥರಿದ್ದಾರೆ ಅವ್ರ ಬಂಧನ ಆಗುತ್ತೆ. ಅದಾಗೂ ಕೂಡ ಇಲ್ಲಿ ಸಿಜೆಪಿ ಅಂತೇಳಿ ಏನು ಇವರು ನೀಟು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆ, ಅದಕ್ಕೋಸ್ಕರ ಇವರೇನು ಸಂಸತ್ಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸರಿಸುಮಾರು 90% ಲೇಬರ್ಸ್ ಇರ್ತಾರೆ. ಅದನ್ನ ನಾನು ಫೋಟೋ ಸಹಿತ ತೋರಿಸಬಲ್ಲೆ, ಅದನ್ನು ವಿಡಿಯೋ ತೋರಿಸಬಲ್ಲೆ. ಆಮೇಲೆ ನೀವು ಒಂದು ಸ್ಟೂಡೆಂಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಲ್ವಾ, ಅಲ್ಲಿ ರಾಮ ಸೀತೆಗೆ ಯಾಕೆ ಅಪಹಾಸ್ಯ ಮಾಡ್ತೀರಾ? ಒಂದು ಮತ ಧರ್ಮದ ಬಗ್ಗೆ ಯಾಕೆ ನೀವು ಒಂದು ಹಾಡನ್ನ ಹೇಳ್ತೀರಾ? ಆರ್ಟಿಕಲ್ 370 ತೆಗಿರಿ ಅಂತ ಯಾಕೆ ಹೇಳ್ತೀರಾ? ಅಲ್ಲಿ ಹೋರಾಟದ ಮುಂಚೂಣೆ ಇರುವ ಉದ್ದೇಶನೇ ಬೇರೆ ಅಂತ ಹೇಳಿ ಕಲ್ಪನೆ ಬರುತ್ತೆ ಅಲ್ಲಿರುವ ಸ್ಟೂಡೆಂಟ್ಗಳಿಗೆ. ಅವರು ನಿರ್ಗಮ ಆಗ್ತಾರೆ. ಆ ನಿರ್ಗಮ ಆಗುವ ವಿದ್ಯಾರ್ಥಿಗಳನ್ನ ತಡೆದು ನಿಲ್ಲಿಸುವಲ್ಲಿ ಈ ಸಿಜೆಪಿ ಪಾರ್ಟಿ ಮುಂದಾಗ್ತಾರೆ. ನೈಸ್ ಪಾಯಿಂಟ್, ಗೊತ್ತಾಯ್ತು ಅಲ್ವಾ? ಹಾಗಾದ್ರೆ ಯಾಕೆ ನೋಡಿ. ಆಮೇಲೆ ಏನು ವಾಂಕುಚ್ ಬಗ್ಗೆ ಮಾತಾಡಿದ್ರು, ಹೌದು, ಸೋನಂ ವಾಂಕುಚ್ ಬಗ್ಗೆ. ಅವರು ಹಂಗ್ರಿ ಸ್ಟ್ರೈಕ್ ಮಾಡಿರೋ ಒಂದು ವಿಚಾರನೇ ಬೇರೆ. ಅವರದ್ದು ಒಂದು NGO ಇದೆ, ಅದರ NGO ಹೆಸರು ಧ್ಯಾನ್ ಚರ್ಚ್ AID ಅಂತೇಳಿ. ಅವರು ಫಾರಿನ್ ಫಂಡ್ಗಳನ್ನ ತಗೊಂಡು ಇಲ್ಲಿ ಸಾಕಷ್ಟು ಚಟುವಟಿಕೆಗಳಿಗೆ ಉಪಯೋಗ ಮಾಡಿರ್ತಾರೆ. ಅದನ್ನ ದಾಖಲೆ ಸಮೇತ ನಿಮ್ಗೆ ಕೊಡಬಲ್ಲೆ. ಒಂದು. ಎರಡನೇದು, ಏನ್ ಇವರು ಸೌರಭ್ ಅಂತ ಹೇಳಿದಾರಲ್ವಾ, ಹೌದು, ಉಮರ್ ಖಾಲಿದ್ ಅಂತೇಳಿ SIMI ಏನು ಸಂಘಟನೆ, ಭಯೋತ್ಪಾದನೆ ಸಂಘಟನೆ ಏನು ಮುಂಚೆ ಏನು ಈ ಅಫ್ಜಲ್ ಗುರಿಗೆ ಸಪೋರ್ಟ್ ಮಾಡಿರ್ತಾನೆ. ಕಾಶ್ಮೀರ ಭಾರತದಿಂದ ಬೇರೆ ಕಡೆ ಇದಾಗಬೇಕು, 5 ಲಕ್ಷ ಜನ ನಮ್ಮ ಜೊತೆ ಇದ್ದಾರೆ ಹೌದು ಅಂತೇಳಿ ಏನೋ ಸ್ಪೀಚ್ ಮಾಡಿರ್ತಾನೆ. ಅವನು ಕ್ಲೋಸ್ ಫ್ರೆಂಡ್ ಸೌರಭ್ ಅಂತೇಳಿ, ಅದನ್ನು ಸಹಿತ ನಿಮ್ಗೆ ತೋರಿಸಬಲ್ಲೆ ನಾನು. ಅವನು ಸಿಜೆಪಿ ವಕ್ತಾರ, ಸ್ಪೋಕ್ ಪರ್ಸನ್ ಆಗಿರ್ತಾನೆ. ಅಲ್ಲಿ ಉಮರ್ ಖಾಲಿದ್ ಅವ್ರ ತಂದೆಯವರು ಸಹಿತ ಇರ್ತಾರೆ ಸಿಜೆಪಿ. ನನ್ನ ವಿಪರ್ಯಾಸ ಅನ್ಸಿದ್ದೇನಂದ್ರೆ, ಒಬ್ಬ ಭಾರತೀಯ, ಒಬ್ಬ ಸೌರಭ್ ಅಥವಾ ನೀವು ಅಭಿಜಿತ್ ದೀಪ್ಗೆ ಯಾರ ಹೆಸರೇ ಹೇಳಿದ್ರು, ಒಬ್ಬ ಹಿಂದೂ, ಒಬ್ಬ ಭಾರತೀಯ ನೋಡಿ ಯಾರ ಜೊತೆ ಕೈ ಜೋಡಿಸಿದಾರೆ ಹಂಗಾದ್ರೆ? ಅದೇ ನಾನು ಅದನ್ನೇ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಯಾರದ್ದೋ ಹೆಗಲ ಮೇಲೆ ಬಂದೂಕಿಟ್ಟು ಯಾರೋ ಟ್ರಿಗರ್ ಒತ್ತಾ ಇದ್ದಾರೆ. ಹಂಗಾದ್ರೆ ಅಲ್ಲಿಗೆ ಬರ್ತೀನಿ. ಇಡೋದು ಸ್ಟೂಡೆಂಟ್ ಮೇಲೆ, ಟ್ರಿಗರ್ ಒತ್ತೋದು ಯಾರ್ಯಾರು ಅಂತ, ಅದು ಯಾರು ಅಂತ ನಾವು ಡೀಟೇಲ್ ಆಗಿ ಮಾತಾಡೋಣ. ಯಾರು ಒತ್ತಾ ಇದ್ದಾರೆ, ಬಂದೂಕ್ ಯಾರು ಇಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. ಜನರು ಬಹಳ ಪ್ರಬುದ್ಧತೆ ಇದ್ದಾರೆ. ಜೆಡಿಎಸ್ ವಕ್ತಾರರು ಏನ್ ಹೇಳ್ತಾರೆ ನೋಡೋಣ ಡೀಟೇಲ್ ಆಗಿ. ಇನ್ನೊಂದು 2 ನಿಮಿಷ ಇರಿ ರಿಷಿಕ್ ಅವರೇ. ಈ ನಿರಂತರವಾದಂಥ ಹೋರಾಟದಲ್ಲಿ ನನಗೆ ಆಗಾಗ ಕಿವಿಗೆ ಬರ್ತಾ ಇರುವಂಥ ಶಬ್ದ ಅಂದರೆ ಷಡ್ಯಂತ್ರ. ಇವ್ರು ಹೇಳ್ದಂಗೆ ಯಾರ್ದೋ ಹೆಗಲ ಮೇಲೆ ಮತ್ತಾರೋ ಬಂದೂಕ್ ಇಟ್ಬಿಟ್ಟು ಟ್ರಿಗರ್ ಮಾಡ್ತಾ ಇದ್ದಾರೆ. ಆ ಟ್ರಿಗರ್ ಒತ್ತೋ ಪರ್ಸನ್ ಯಾರು, ಏನು ಷಡ್ಯಂತ್ರ ಆಗ್ತಾ ಇದೆ, ಯಾರನ್ನು ಬಳಕೆ ಮಾಡ್ಕೊತ ಇದ್ದಾರೆ? ಮೇಡಮ್ ನೋಡಿ, ನಾನು ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ ಪೇರೆಂಟ್ಸ್ಗಳಿಗೂ ನೋಡಿ, ಎಕ್ಸಾಮ್ಸ್ ಬರುತ್ತೆ, ಲೈಫಲ್ಲಿ ಕರಿಯರ್ ನಾವು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು, ಸಾಕಷ್ಟು ಇದ್ದೇ ಇರುತ್ತೆ. ಆದರೆ ಜೀವ ಕಳ್ಕೊಳ್ಳೋ ಅಂಥ ಡಿಸಿಷನ್ನು ದಯಮಾಡಿ ಯಾರೂ ತಗೋಬೇಡಿ. ಅದು ಯಾವುದೇ ಸರ್ಕಾರದಲ್ಲೇ ಇರಲಿ, ಎಂಥದೇ ವಿಷಯಗಳಿರಲಿ, ದಯಮಾಡಿ ಧೈರ್ಯ ಇಟ್ಕೊಂಡಿರಿ. ಯಾಕೆಂದರೆ ಎಕ್ಸಾಮ್ನ ಮತ್ತೆ ಎಕ್ಸಾಮ್ ಬರಿಬೋದು. ಲೈಫಲ್ಲಿ ಬರೀ ಒಂದೇ ಎಕ್ಸಾಮೇ ಅಲ್ಲ ನಿಮ್ಮನ್ನ ಲೈಫ್ ಡಿಸೈಡ್ ಮಾಡೋವಂಥದ್ದು. ಅಥವಾ ಕರಿಯರಲ್ಲಿ ಒಂದೇ ಎಕ್ಸಾಮ್ ನೀವು ಫೇಲ್ ಆಗಿದ ತಕ್ಷಣ ಏನೋ ಮಾಡೋಕ್ಕಾಗಲ್ಲ ಅಂತ ಯಾರು ಧೃತಿ ಕಡಿಬೇಡಿ. ಮೊದಲನೇದಾಗಿ ಅವನೇ ವೆರಿ ಸೀರಿಯಸ್ ನೋಟ್. ಇನ್ನು ಎರಡನೇದು, ತಾವೀಗ ಗಮನಿಸಿದ್ರೆ ಇಲ್ಲಿ ಮುಂದೆ ಇರುವಂತಹ ಸ್ಟೇಜೇ ಬೇರೆ ಇದೆ, ಆದರೆ ಅದರ ಹಿಂದೆ ಇರುವಂತಹ ಉದ್ದೇಶಗಳೇ ಬೇರೆ ಇದೆ. ಯಾವ ಥರ? ಇಲ್ಲಿ CJP ಅಂತ ಏನೊಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ನನಗನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಅದು ಕಾಂಗ್ರೆಸ್ ಜನತಾ ಪಾರ್ಟಿನ ಏನಾದರೂ ರಿಪ್ಲೇಸ್ ಮಾಡೋ ಹಂತದಲ್ಲಿ ಏನಾದರೂ ಬಂದಿದೆಯಾ, ಅಥವಾ ಕಾಂಗ್ರೆಸ್ ಅವ್ರು ಏನಾದರೂ CJP ಅವರ ಸಹಾಯ ಕೇಳ್ಕೊಂಡು ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಮಾಡಿ, ನಾವು ನಿಮ್ಗೆ ಹಿಂದೆಯಿಂದ ಬರ್ತೀವಿ, ನಮಗಂತೂ ಮಾಡೋ ಯೋಗ್ಯತೆ ಇಲ್ಲ ಅಂತ ಏನಾದ್ರು ಹೇಳ್ತಾ ಇದ್ದಾರಾ ಅಂತ ಅನ್ನೋ ಲೆಕ್ಕಾಚಾರ ಬಂದ್ಬಿಟ್ಟಿದೆ. ಯಾಕೆಂದರೆ ಒಂದು ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿರುವಂತಹ, ಒಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಾರ್ಟಿಯವರು ಇದೇ ನೀಟ್ ಪರೀಕ್ಷೆಗಳು ಈ ಹಿಂದೆ ಎಷ್ಟು ಬಾರಿ ಆಗಿತ್ತೋ ಅದನ್ನ ಯಾರೋ ಒಬ್ರು ನಾವು ಏನದು ಸತ್ಯಾಗ್ರಹ ಮಾಡ್ತೀವಿ ಅಂದಿದ ತಕ್ಷಣ ಏನು ನಿಮ್ಗೇನು ಚೇಂಜಸ್ಗಳು ಆಗಲ್ಲ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡೋದೇ ಅಂಟಿಲ್ ಅನ್ಲೆಸ್ ಇದ್ರ ಪ್ರೆಸೆನ್ಸ್ ನೀವು ಲೋಕಸಭೆಯಲ್ಲಾಗಲಿ, ರಾಜ್ಯಸಭೆಯಲ್ಲಾಗಲಿ ಅಥವಾ ವಿಧಾನಸಭೆಗಳಲ್ಲಾಗಲಿ ಚರ್ಚೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಇದೆಲ್ಲೂ ನಿಮ್ಗೆ ಎಫೆಕ್ಟಿವ್ ಆಗಲ್ಲ. ಒಂದು. ಎರಡನೇ ವಿಚಾರ, ಈಗ ಅವ್ರು ಯಾರು ಡೆಮೊಕ್ರೆಟಿಕ್ ಕಂಟ್ರಿಲಿ ಈಗ ಸೋನಮ್ ಅವರಾಗ್ಲಿ ಅಥವಾ ಮತ್ತೊಬ್ಬರಾಗ್ಲಿ ಅವ್ರು ಮಾಡೋ ಅಂಥದ್ದಲ್ಲಿ ನಾವು ಸ್ವಾಗತಾರ್ಹ ಮಾಡಲಿ, ಎಲ್ಲರಿಗೂ ಆ ರೈಟ್ಸ್ ಇದೆ, ಮಾಡಲಿ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವತ್ತು ತಾವೊಂದು ಗಮನಿಸಿದ್ರೆ ಅವರಿಗೆ ಪೊಲಿಟಿಕ್ಸ್ ಏನು ಅನ್ನೋದು ಗೊತ್ತಿರಲ್ಲ. ಅವರೊಂದು ನೊಂದು ಜೀವ ಇರ್ತವೆ. ನನಗೆ ಎಕ್ಸಾಮ್ ತಗೊಳಕ್ಕಾಗಲಿಲ್ಲ, ನನಗೆ ಎಕ್ಸಾಮ್ ಆಪರ್ಚುನಿಟಿ ಸಿಗಲಿಲ್ಲ,
ಅಥವಾ ನಾನು ಲಾಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ, ಈ ಟೈಮ್ ಒಳ್ಳೆ ಮಾರ್ಕ್ಸ್ ತಗೊಳಕ್ಕಾಗಲ್ಲ ಅನ್ನೋದು ಅಷ್ಟೇ ಇರ್ತದೆ ಹೊರತು ಅವ್ರು ಯಾವತ್ತೂ ಯಾವುದೇ ಒಂದು ಡೈರೆಕ್ಷನ್ ಇರಲ್ಲ. ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು, ಅವ್ರಿಗೆ ನೀವು ಈ ರೀತಿನೇ ನಡ್ಕೋಬೇಕು, ಈ ರೀತಿನೇ ಪ್ರಚೋದನೆ ಆಗಬೇಕು, ಈ ರೀತಿನೇ ಪ್ರೊಟೆಸ್ಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ಗಳು ಕೊಟ್ಟವ್ರು ಯಾರು? ಹಂಗಾರೆ ತನಿಖೆ ಆಗ್ಬೇಕು, ಅದನ್ನು 100% ಆಗ್ಬೇಕು. ಇದು ಒಂದು. ಎರಡನೇದು, ಇದರಿಂದ ಕೆಲವೊಂದು ಬೇರೆ ಬೇರೆ ಅಜೆಂಡಾಗಳಿದೆ. ಈಗ ನಿಮಗೆ FCRCA ಅಂತ ಅಂದ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಬಿಲ್ ತಗೊಬಂದ್ರು. ಅದ್ರ ಡಿಸ್ಕಷನ್ ನಿಮಗೆ ಮಂಡೇ ಆಗ್ಬೇಕಾಗಿತ್ತು, ನಿಮಗೆ ಲಾಸ್ಟ್ ಮಂಡೇ. ಏನದು ನಿಮಗೆ ಫಾರಿನ್ ಕಾಂಟ್ರಿಬ್ಯೂಷನ್ ಏನಿರ್ತದಲ್ವಾ ನಿಮಗೆ, ಅದ್ರ ರೆಗ್ಯುಲೇಷನ್ ಆಕ್ಟ್ ಅಂದ್ರೆ ಯಾವೆಲ್ಲ NGOsಗಳಿದಾವೆ, ಈ ಅದ್ರಲ್ಲಿ ಎಸ್ಪೆಷಲಿ ಮ್ಯಾಕ್ಸಿಮಮ್ ನಿಮ್ಗೆ NGOs ಇರೋವಂಥವೆಲ್ಲ ಈ ಮತಾಂತರ ಮಾಡ್ತಾರೆ ನೋಡಿ, ಅಂತ NGOsಗಳು ಮ್ಯಾಕ್ಸಿಮಮ್ ಆಗಿರುವಂಥವು, ಅವನ್ನ ನೀವು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗ್ತಾ ಇತ್ತು. ಅದ್ರ ಪ್ರಕಾರ ಯಾವೆಲ್ಲ ಫಾರಿನ್ ಫಂಡ್ಸ್ ಬರ್ತಿತ್ತು, ಇಂಡಿಯಾದಲ್ಲಿ ಯಾರೆಲ್ಲ NGOsಗಳು ಇಟ್ಕೊಂಡಿದ್ದಾರೆ, ದೇ ಆರ್ ಆಲ್ ಅಕೌಂಟಬಲ್ ಫ್ರಮ್ ನೌ ಆನ್ವರ್ಡ್ಸ್. ಅಂದ್ರೆ NGOಗಳು ದೇಶ ವಿರೋಧಿ ಚಟುವಟಿಕೆ ಮಾಡ್ತಿದಾವೆ ಅಲ್ಲ, ಮಾಡ್ತಿರಬಹುದೇನೋ, ಮಾಡ್ತಿರೋಂಥವ್ರು ದೇ ವಿಲ್ ಬಿ ಸ್ಕ್ರೂಟನೈಸ್ಡ್. ಅಂದ್ರೆ ಡೇಟಾ ಕೊಡಬೇಕು ಅಂತ ಅಲ್ಲ, ಈಗ ನೋಡಿ ನಾವು ಹೇಳ್ತಾ ಇರುವಂತದ್ದು ಯಾವುದೇ NGOಗಳೇ ಆಗಲಿ ನಿಮಗೆ ಅವರ ಉದ್ದೇಶಗಳೇನಿರ್ತವೆ ಅನ್ನೋದನ್ನ ಕ್ಲಾರಿಟಿ ಕೊಡಬೇಕಾಗ್ತದೆ. ಅದು ಒಂದು ರೀಸನ್. ಎರಡನೇ ರೀಸನ್ ನಾವು ಗಮನಿಸೋದಾದ್ರೆ ಇಲ್ಲಿ ಕೆಲವೊಂದು, ಈಗ CJP ಅಂತ ಇಟ್ಕೊಳ್ಳೋಣ, ಈ ನೀಟ್ ವಿಚಾರನೇ ಅವ್ರು ಇಟ್ಕೊಂಡಿದ್ರೆ ಅವ್ರ ಡಿಮ್ಯಾಂಡ್ಸ್ ಏನಿರ್ಬೇಕಾಗಿತ್ತು, ಓನ್ಲಿ ಸ್ಟೂಡೆಂಟ್ಸ್ ಎಜುಕೇಶನ್ ಸಿಸ್ಟಮ್. ಅವ್ರ ಪೊಲಿಟಿಕ್ಸ್ ಯಾಕೆ ಬೇಕು? ನಿಮಗೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೀವು ಮಾತಾಡೋದಾದ್ರೆ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿ, ಅಥವಾ ನೀವು ಎಜುಕೇಶನ್ ಸಿಸ್ಟಮ್ ಚೇಂಜಸ್ ಬಗ್ಗೆ ಮಾತಾಡಿ. ನೀವು ಅದನ್ನ ಹೊರತುಪಡಿಸಿ ನಿಮಗೆ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ರಾಮ ಸೀತೆ ಯಾಕೆ ಬೇಕು, ಅಲ್ಲ ಯಾಕೆ ಬೇಕು, ಆಮೇಲೆ ಅಲ್ಲಿ CJP ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ, ಏನೋ ಪಾರ್ಲಿಮೆಂಟ್ಗೂ ಉಡಾದೆಂಗೆ. ಏನ್ರಿ ಇದು ಸ್ಟೇಟ್ಮೆಂಟ್? ಅದು ಯಾವ್ದಾದ್ರು ಸ್ಟೂಡೆಂಟ್ಗೆ ಪಾರ್ಲಿಮೆಂಟ್ ಅಂದ್ರೆ ಏನು, ಉಡಾದೆಂಗೆ ಏನ್ರತೆ ಯಾರೋ ಸ್ಟೇಟ್ಮೆಂಟ್ ಮಾಡ್ತಾರ? ಅವ್ರಿಗೆ ಬೇಕಾಗಿರೋದು ಒಂದರೆ, ಸರ್ ನನಗೆ ನೀಟ್ ಎಕ್ಸಾಮ್ ಅಲ್ಲಿ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನನಗೆ ಮತ್ತೆ ಎಕ್ಸಾಮ್ ಕೊಡಿ, ಅಥವಾ ನನಗೆ ಒಳ್ಳೆ ಮಾರ್ಕ್ಸ್ ಕೊಡಿ, ಅಥವಾ ನನ್ನ ಕಾಲೇಜಲ್ಲಿ ಸೀಟ್ ಕೊಡಿಸಿ, ಅಥವಾ ನನಗೆ ಕಾಲೇಜಲ್ಲಿ ಫೀಸ್ ಕಡಿಮೆ ಮಾಡಿ. ಇಷ್ಟೇ ಇರುತ್ತೆ ಅವ್ರ ಡಿಮ್ಯಾಂಡ್ ಸ್ಟೂಡೆಂಟ್ಸ್. ಇವತ್ತು ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ CJP ಅದ್ ಹೆಂಗ್ ರಿಪ್ಲೇಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಹೇಳಿ. ಅಲ್ಲ, ನಾ ಕೇಳೋದು, ಇಷ್ಟು ದಿವಸ ಕಾಂಗ್ರೆಸ್ನವರು ಈ ಪ್ರೊಟೆಸ್ಟ್ ಇಂದ ಹಿಂದೆನೆ ಇದ್ರು, ಅಂದ್ರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈ ಅಪವಾದ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಪಾಡಿಗೆ ಅವ್ರು ಯಾರೋ ಹೋರಾಟ ಮಾಡ್ತಿದ್ದಾರೆ ಭಾವನೆ ಇತ್ತೇನೋ. ನೋಡಿ, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇತ್ತು. ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಓಡಾಡ್ತಿರ್ತಾರಲ್ವಾ, ತಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟಿದೆ. ಏನು, ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಲೋಕಸಭಾ ಮುಂದೆ ನಿಂತ್ಕೊಂಡು ನೀವು ಬೇಕಾದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಇವ್ರನ್ನ ಯಾರು ಹೇಳಿದ್ರು? ಆಲ್ ಆಫ್ ಅ ಸಡನ್ ಆಗಿ ನಾವು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗ್ಯಾಂಗ್ ನ ಕರ್ಕೊಂಡೋಗಿ ನೀವು ಮಾಡಿ ಅಂತ ಯಾರು ಹೇಳಿದ್ರು? ಅಲ್ಲಿರುವಂತಹ CJP ಬರೀ ಏನದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಬೇರೆ, CJP ಅವ್ರ ಪ್ರೊಟೆಸ್ಟ್ ಬೇರೆ. ಆದ್ರೆ ಅವ್ರಿಗೆ ಮೋಟಿವೇಶನ್ ಕೊಟ್ಟವ್ರು ಯಾರು, ಪ್ರಚೋದನೆ ಮಾಡಿದವ್ರು ಯಾರು? ಈಗ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ NBJP ಅವರಾಗ್ಲಿ NDA ಅವರಾಗ್ಲಿ ನಾವು ಹೋಗ್ಬಿಟ್ಟು ಪ್ರಚೋದನೆ ಕೊಡಕ್ಕಾಗತ್ತಾ? ಸೊ ಇದರಿಂದ ಇರುವಂತಹ ಮೋಟಿವೇಶನ್ ಏನು? ಸೊ ಈಗ ಅಲ್ಲ ನೋಡಿ, ಈಗ ನಾನು ಹೇಳುವಂತದ್ದು, ಈಗ ನೀವು ರಾಜೀನಾಮೆ ಕೇಳಿ, ಫೇರ್ ಎನಫ್. ಇವಾಗ ಯಾವ್ದೋ ಒಂದು ಈ ತರ ವಿಚಾರಗಳಾದಾಗ ಯಾರಾದ್ರೂ ನಾವು ಕೇಳ್ತೀವಿ, ಕರೆದ್ಬಿಟ್ಟು ನೋಡಿ ರಾಜೀನಾಮೆ ಕೇಳಿದ್ದಾರೆ, ನಮ್ಮ ರಿಯಾಕ್ಷನ್ ಇದು ಅಂತ ನಾವು ಹೇಳಬಹುದು. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರೋ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ ಅವರಿಗೆ ನೇಪಾಳ ಮತ್ತೆ ಬಾಂಗ್ಲಾದೇಶ ಅಲ್ಲಿ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಆಯ್ತು ಅದು 3 ಸತಿ ವಿಡಿಯೋಸ್ ತೋರಿಸಿರ್ಬೇಕು. ಅದಕ್ಕೆ ಇವ್ರು ಏನು ಅಂತಂದ್ರೆ, ಇಲ್ಲಿ ನೀವು ಈ ರೀತಿ ಮಾಡ್ಬಿಡಿ, ಏನಾದ್ರೂ ಈ ರೀತಿಲಾದ್ರೂ ನಾವು ಕಾಂಗ್ರೆಸ್ 3 ಟರ್ಮಲ್ ಅಂತೂ ತಗೊಳಕ್ಕಾಗಿಲ್ಲ, ಬರೋದು ಇಲ್ಲ, ನಾವು ನೆಕ್ಸ್ಟ್ ಟರ್ಮು ಬರಲ್ಲ, ಈ ರೀತಿನಾದ್ರೂ ಏನಾದ್ರು ಮಾಡಿದ್ರೆ ಅಧಿಕಾರಕ್ಕೆ ಬರ್ತೀವೇನೋ ಅಂತ ಮೋಟಿವೇಟೆಡ್ ಆಗ್ಬಿಟ್ಟು ಇವನ್ನೆಲ್ಲ ಮಾಡಿಸ್ತಾ ಇದಾರೆ ಹೊರತು ನಿಮಗೆ ಯಾವ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಆಗ್ಲಿ ಅವರಿಗೆ ಇರುವಂತದ್ದು, ಅವ್ರಿಗೆ ಏನು ಕರಿಯರ್ ಪಾಯಿಂಟ್ ಆಫ್ ವ್ಯೂ ಹೊರತು ಪೊಲಿಟಿಕಲಿ ಮೋಟಿವೇಶನ್ ಅವ್ರಿಗೆ ಏನು ಇರೋದೇ ಇಲ್ಲ. ಸೊ ನಾನು ತಮ್ಮ ಮಾಧ್ಯಮದ ಮುಖಾಂತರ ಡೈರೆಕ್ಟ್ ಆಗಿ ಹೇಳುವಂತದ್ದು, ಇಲ್ಲಿ ಅವರು ಏನದು ಪ್ರೊಟೆಸ್ಟ್ ಮಾಡುವಂತದ್ದು ತಪ್ಪಲ್ಲ, ಆದ್ರೆ ಅವರಿಗೆ ಡೈರೆಕ್ಷನ್ ಲೆಸ್ ಮಾಡಿರುವಂತದ್ರಿಂದ ಬೇರೆ ಹುನ್ನಾರಗಳೇ ಇದೆ. ನಿರಂತರವಾಗ್ತಿರುವಂತಹ ಈ ಪ್ರತಿಭಟನೆಯ ಹಿಂದೆ ಹಂಗಾದ್ರೆ ಹುನ್ನಾರ ಇದೆಯಾ? ಹುನ್ನಾರ ಮಾಡ್ತಿರೋದಾದ್ರೂ ಯಾರು? ಈ ಪ್ರತಿಭಟನೆಯ ದಿಕ್ಕನ್ನು ತಪ್ಪಿಸ್ತಿರೋದು ಯಾರು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಇರುವಂತಹ ಬೇಡಿಕೆಗಳನ್ನು ನೋಡ್ತಾ ಹೋಗೋದಾದರೆ, ವಿದ್ಯಾರ್ಥಿ ಸಮೂಹದ ಹೋರಾಟ ಅಂದ ಸಂದರ್ಭದಲ್ಲಿ ಅದಕ್ಕಷ್ಟೇ ಸೀಮಿತವಾಗಿರಬೇಕಾಗಿತ್ತು. ಆದರೆ ಈಗ ದಿಕ್ಕು ತಪ್ಪಿದೆ ಅನ್ನುವಂಥ ವಾದವನ್ನು ಇವತ್ತಿನ ಇಬ್ಬರು ಪ್ಯಾನಲಿಸ್ಟ್ ಮಂಡಿಸಿರೋದ್ರಿಂದಾಗಿ ನಂಗೆ ಅದಕ್ಕೆ ಉತ್ತರ ಪಡ್ಕೊಳ್ಳೇಬೇಕಾಗಿದೆ. ಭಾರತ ಭೂಮಿಯ ಪುಟ್ಟ ಮಗುವಿನಿಂದ ಭಾರತದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆವರೆಗೂ ಕೂಡ ಇವತ್ತು ನಾವು ಮಾತಾಡಲೇಬೇಕಾಗಿದೆ. ಅಂಥ ಒಂದು ಚರ್ಚೆಯ ವಿಷಯ ಇವತ್ತು ಬಂದಿರೋದು. ಹಲವು ವಿಚಾರಗಳನ್ನು ಒಂದೊಂದಾಗಿ ಪ್ರಸ್ತಾಪ ಮಾಡ್ತಾ ಹೋಗೋಣ ದರ್ಶನ್ ಅವರೇ. ಅವತ್ತು ನ್ಯಾಯಾಧೀಶರು ಜಿರಳೆ ಅಂದಿದ್ದಕ್ಕೆ ಒಂದು ಜಿರಳೆ ಪಾರ್ಟಿನೇ ಸೃಷ್ಟಿಯಾಯಿತು. ವಿಚಾರಣೆಯ ಸಂದರ್ಭದಲ್ಲಿ ಆ ಗಲಾಟೆಯ ವಿಡಿಯೋವನ್ನು ನೋಡೋದಕ್ಕಾಗಲಿಲ್ಲ ಅನ್ನುವಂಥ ವಿಚಾರವನ್ನು ನ್ಯಾಯಾಧೀಶರು ಹೇಳಿದಾಗ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೋಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿದೆ. ಒಂದೊಂದಾಗಿ ಹೋಗೋಣ, ಕ್ವಿಕ್ಕಾಗಿ ಹೇಳ್ತಾ ಹೋಗಿ. ಮೇಡಮ್, ಗೌರವಾನ್ವಿತ ನ್ಯಾಯಾಧೀಶರು ಏನು ಹೋರಾಟದ ಕೆಚ್ಚಿರ್ತಕ್ಕಂತಹ ಯುವ ಭಾರತವನ್ನು
ಹೀಯಾಣಿಸುವಂಥ ರೀತಿ ಅವ್ರು ಮಾತನಾಡಿರ್ತಕ್ಕಂಥದ್ದು ಅವರಿಗೆ ಮತ್ತೆ ಅದು ಅವರಿಗೆ ಅರಿವಿಗೆ ಬಂದಿರ್ತದೆ. ಯಾಕೆಂದರೆ ಅವ್ರ ತಾಯಿನೂ ಭಾಳ ಕಷ್ಟಪಟ್ಟು ಅವ್ರನ್ನ ಓದಿಸಿ ಇವತ್ತು ಉನ್ನತ ನ್ಯಾಯಾಧೀಶರ ಒಂದು ಸ್ಥಾನಕ್ಕೆ ಹೋಗಿ ತಲುಪಿರ್ತಾರೆ. ಸೊ ಅದ್ರ ನಂತರ ಬೆಳೆದಂಥ ಒಂದು ಪರಿಸ್ಥಿತಿ. ಅದಾಗಿ ಈ CJP ಅನ್ನೋ ಯಾರು ಶುರು ಮಾಡ್ತಾನೆ ಅಂತ ಬರ್ತಾನಲ್ಲ, ಫಸ್ಟು ಪ್ರೊಪಗಂಡ. ನಾನೇ ಬಂದ್ಬಿಡ್ತೀನಿ, ನನಗೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಅವನು ಅಲ್ಲಿ ವೀಸಾ ಮುಗ್ದೋಗಿತ್ತು, ಅವನು ಪಾಸ್ಪೋರ್ಟ್ ಇರಲಿಲ್ಲ, ಅವನು ಅಲ್ಲಿಂದ ಒದ್ದೆಸ್ತರು ಅಂತ ಅವನು ಯಾವನೋ ಮಹೇಶ್ ವಿಕ್ರಮ್ ಹೆಗಡೆ ಅಂತ ಒಬ್ಬ ನಾನ್ಸೆನ್ಸು. ಅವ್ನು ಯಾಕೆ ನಾನ್ಸೆನ್ಸ್ ಅಂದರೆ ಅದಕ್ಕೂ ಉದಾಹರಣೆ ಕೊಡ್ತೀನಿ. ಈ ಪ್ರೊಪಗಂಡ ಪೋಸ್ಟೆಲ್ಲ ರೆಡಿ ಮಾಡ್ತಾ ಇಲ್ಲ. ಆಮೇಲೆ ಒಂದು ವೀಸಾ ಗೀಸಾ ಎಲ್ಲ ದಾಖಲಾತಿಗಳು ಗೊತ್ತಾದ್ಮೇಲೆ ಆಮೇಲೆ ಮತ್ತೆ ಶುರು ಮಾಡ್ತಾ ಹೋದ್ರು, ಇದಕ್ಕೆ ಯಾರೋ ಪ್ರೊಪಗಂಡ, ಇದೆಲ್ಲೋ ಹಣ ಬರ್ತಾ ಇದೆ, ಹಣದ ಮೂಲ ಅಂತ ಇನ್ನೊಂದು ನೆರೇಷನ್ನು. ಈಗಲೇ ಮಾತಾಡ್ತಾ ಇಲ್ಲೇ ಯಾರೋ ಉಮರ್ ಖಾಲಿದಂತೆ, ಅವನೇನು ಸೌರಭಂತೆ ಅಂತ. ಅಂದರೆ ಟೆರರಿಸ್ಟ್ ಅಲ್ವಾ? ಈ ದೇಶದಲ್ಲಿ ಗೃಹ ಇಲಾಖೆ ಸತ್ತಿದೆಯೋ ಬದುಕಿದೆಯೋ, ಅಥವಾ ದೇಶದ್ರೋಹಿಗಳು ಅಲ್ಲಿರೋರು ಭಯೋತ್ಪಾದಕರು, ಅವನು ಯಾರೋ 3rd ಕ್ಲಾಸ್ ಅಂತ ಹೇಳಿದ್ನಲ್ಲ ಅಂತ ಬರ್ದಿದ್ದಾನೆ. ವಿದ್ಯಾರ್ಥಿ ಸಮುದಾಯಕ್ಕೆ ಭಯೋತ್ಪಾದಕರು ಅನ್ನೋ ಬಿರುದನ್ನ ಕೊಟ್ನಲ್ಲ, ನಿಜವಾಗ್ಲೂ ಆತ ತಾಯಿ ಗರ್ಭದಿಂದ ಬರಲಿಕ್ಕೆ ಸಾಧ್ಯನೇ? ಯಾಕೆಂದ್ರೆ ನಾವು ತಾಯಿ ಗರ್ಭದಿಂದ ಬಂದಿರತಕ್ಕಂಥ ಭಾರತ ಮಾತೆಯ ಸುಪುತ್ರರಿಗೆ ಭಯೋತ್ಪಾದಕ ಅನ್ನುವಂಥ ಬಿರುದನ್ನ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ನಾನು ತೋರಿಸ್ತೀನಿ ಮೇಡಮ್. ಐ ಹ್ಯಾವ್ ಎ ಡೇಟಾ ಪ್ಲೀಸ್ ಮೇಡಮ್. ಇಂಥವ್ರನ್ನ ಫಸ್ಟ್ ಕರ್ನಾಟಕದ ಗೃಹ ಸಚಿವರು ಒದ್ದು ಒಳಗಡೆ ಹಾಕೋದಕ್ಕೆ ಸರಿಯಾದ ಕ್ರಮವನ್ನು ತಗೊಬೇಕು ಅಂತ ಹೇಳ್ತಾ, ಇನ್ನೊಂದು AAP ಅವ್ರು ಹೇಳಿದ್ರು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇರಲಿಲ್ಲ, ಇದನ್ನ ಹೈಜಾಕ್ ಅಂತ. ಮೇಡಮ್ ಖಂಡಿತ ಇಲ್ಲ. ನಮ್ಮ NSUI, ನಮ್ಮ ಯುವ ಕಾಂಗ್ರೆಸ್, ನಮ್ಮ KPCC, ನಮ್ಮ ಮಹಿಳಾ ಕಾಂಗ್ರೆಸ್ ಕರ್ನಾಟಕದಲ್ಲಿ ನನ್ನ ಕಣ್ಣಿಂದ ನೋಡೋ ಪ್ರಕಾರ ಹೇಳೋದಂತೂ ಅಂದ್ರೆ ಕಳೆದ 1.5 ತಿಂಗಳಿಂದ ಪ್ರತಿ ಒಂದು ವಿಧಾನಸಭಾ ವ್ಯಾಪ್ತಿನಲ್ಲಿ, ಲೋಕಸಭಾ ವ್ಯಾಪ್ತಿನಲ್ಲಿ ಶಿವಮೊಗ್ಗದ ಒಂದು ವಿಡಿಯೋ ತರಿಸ್ಕೊಳ್ಬೇಕಿರಿ. NSUI ನಾನು ಇತಿಹಾಸದಲ್ಲಿ ಅಷ್ಟು ಜನನ ನೋಡಿರಲಿಲ್ಲ. ಸಾವಿರಾರು ಜನರು ಸೇರಿ ಹೋರಾಟ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಹಿಂದೊಮ್ಮೆ ರೈತರು ಅಂದ್ರೆ ಈಗ ದೇಶದ ಮಟ್ಟದಲ್ಲಿ ನೋಡೋದಾದ್ರೆ ಯಾಕೆ ಸ್ವಲ್ಪ ಹಿಂದೆನೇ ಇತ್ತು ಕಾಂಗ್ರೆಸ್. CJP ಹೋರಾಟ ಮಾಡ್ತಾ ಇದೆ, ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಾನು ಅವತ್ತು ಒಂದು ದಿವಸ ಇದೇ ಪ್ರಶ್ನೆ ಕೇಳಿದೆ, ಅಂದ್ರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಪ್ರಶ್ನೆ ಮಾಡಿದ್ರೆ ದೇಶದ ಜನತೆಗೆ ಸಂತೋಷ ಆಗ್ತಿತ್ತು. ನಮ್ಮ ಏನು ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಅವರ ಪ್ರತಿಯೊಬ್ಬರ ಪ್ರೆಸ್ ಮೀಟ್ಗಳು ಆನ್ ರೆಕಾರ್ಡ್ ಇದೆ. ನಮ್ಮ ದೆಹಲಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಆನ್ ರೆಕಾರ್ಡ್ ಇದೆ. ನೀಟ್ನ ವಿಚಾರದಲ್ಲಿ ನಾವು ಏನು ಇವತ್ತೇನೋ ಹೋದವರು ಅಲ್ಲ. ರಾಹುಲ್ ಗಾಂಧಿಯವರ ವಿಚಾರ ಬಂತು. ರಾಹುಲ್ ಗಾಂಧಿಯವರ ತಂದೆ ಈ ದೇಶಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ. ಹೆಮ್ಮೆ ಇದೆ ನನಗೆ. ಅವರ ಅಜ್ಜಿ ಈ ದೇಶಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಮುತ್ತಾತ 9 ವರ್ಷ ಜೈಲು ಶಿಕ್ಷೆ ಈ ದೇಶಕ್ಕೋಸ್ಕರ ಅನುಭವಿಸಿದ್ದಾರೆ. ಆ ಕುಟುಂಬದ ಕುಡಿ ಯಾವಾಗ ಈ ಭಾರತ ಮಾತೆಯ ಮಕ್ಕಳ, ಹೆಣ್ಣು ಮಕ್ಕಳ ಅಂಗಾಂಗಗಳನ್ನೆಲ್ಲ ಸ್ಪರ್ಶಿಸಿ ಆ ಅಂಗಾಂಗಗಳಿಗೆಲ್ಲ ಲಾಠಿಯಲ್ಲಿ ಹೊಡೆದು ಕರೆಂಟ್ ಶಾಕ್ ಕೊಟ್ಟು ಹುಡುಗರು ಮೂರ್ಛೆ ಹೋಗೋ ಮಟ್ಟಕ್ಕೆ ಹೊಡೆದು, ಮೇಡಮ್ ಟೀಸರ್ ಗ್ಯಾಸ್ನ ಎದೆಗೆ ಹೊಡಿತಾರೆ. ಒಬ್ಬ ಹುಡುಗ ಅದಂತ ಬಿದ್ದೋಗ್ತಾನೆ. ಇಂಥ ಒಂದು ಘಟನೆಗಳು ಭಾರತ ನೆಲದಲ್ಲಾದಾಗ ಒಬ್ಬ ಶಾಡೋ PM ಆದಂಥವ್ರು ಕೇಳ್ತಾರೆ ಬೆಳಗ್ಗೆ, ಏನು ಸ್ಪೀಕರ್ ಹತ್ರ ಹೋಗಿ ಬೇಡಿಕೆ ಇಡ್ತಾರೆ, ನಾವು ಡಿಸ್ಕಸ್ ಮಾಡಬೇಕು, ಅವಕಾಶ ಕೊಡಿ ಅಂತ. ಇಲ್ಲ, ನಾನು ದೊಡ್ಡವ್ರ ಪರ್ಮಿಷನ್ ತಗೊಬೇಕು ಅಂತ ಅವ್ರು ಹೇಳ್ತಾರಂತೆ. ಅಂದರೆ ನರೇಂದ್ರ ಮೋದಿ ಅವರು, ಸ್ಪೀಕರ್ಗೆ ಯಾವುದೇ ಪಕ್ಷ ಇಲ್ಲ ಮೇಡಮ್. ಹಾಗಿದ್ದಾಗ ಮೋದಿ ಅವರು ಏನು ಲೋಕಸಭೆಯಿಂದ ಕಾಲ್ ಕೀಳುವಂತ ಸನ್ನಿವೇಶ ಬಂದಾಗ ಮೋದಿ ಅವರು ಉತ್ತರದಾಯಿ ಅಂತೇಳಿ ಒಬ್ಬ ಸಾಂವಿಧಾನಿಕವಾಗಿ ವಿರೋಧ ಪಕ್ಷದ ನಾಯಕರು ಮತ್ತೆ ಅವರ ಕೊಲೀಗ್ಸೆ, ಮೋದಿ ಅವರ ಕೊಲೀಗ್ಸೆ ಯಾವುದೇ ಪಕ್ಷ ಆಗಿರಲಿ, ಅವರ ಮನೆ ಮುಂದೆ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾ ಇರುವಾಗ ಅವ್ರ ಮೂಗಿಗೆ ಹೊಡೆದು ರಕ್ತ ಬರಿಸುವಂತ ಕೆಲಸ ಆಗಿದೆ. ಒಂದು ಹನಿ ನೆತ್ತರಿಗೆ ಭಯ ಪಡುವಂತ ರಕ್ತ ಕಾಂಗ್ರೆಸ್ನವ್ರಿಗೆ ಇಲ್ವೇ ಇಲ್ಲ. ನೀವು ನಮ್ಮ ಪ್ರಾಣ ತೆಗೆದ್ರು ನಾವು ಅಂಜೋದಿಲ್ಲ. ಮತ್ತೆ ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ನ್ಯಾಯದ ಪರವಾಗಿ, ದೇಶದ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ, ಇವರೇನೋ ರಾವಣ ರಾಜ್ಯ ಅಂದ್ರು. ಅಣ್ಣ ಸ್ವಾಮಿ, ಆ ರಾವಣ ಸೀತಾಮಾತೆಯನ್ನ ಕರ್ಕೊಂಡು ಹೋದ್ರು ಪಾವಿತ್ರತೆಯಿಂದ ತಂದು ಭಾರತಕ್ಕೆ ಬಿಟ್ಟ ಈ ಭಾರತಾಂಬೆಯ ಮಕ್ಕಳನ್ನ ರಾವಣ ಅಲ್ಲ, ನರಹಂತಕರ ರೀತಿ ನರಳಿಸಿ ಕೊಲ್ತಾ ಇದ್ದಾರೆ. ಆ ರಾವಣನ ಯಾಕೆ ಇಂಥವ್ರಿಗೆ ಉದಾಹರಣೆ ಕೊಡ್ತೀರಿ ಅಂತ ಹೇಳ್ತಾ ಮೇಡಮ್, ಒಂದು ಚಿಕ್ಕದು ಹೇಳ್ತೀನಿ. ಒಂದು ತಾಯಿ ಮಾತಾಡಿದ್ದಾಳೆ ಮೇಡಮ್, ನಾನು ಈ ಪ್ರತಿಭಟನೆಗೆ ಬಂದಿದ್ದೀನಿ, ನನ್ನ ಮಗನೂ ಬಂದಿದ್ದಾನೆ, ನನ್ನ ಗಂಡನೂ ಈ ಪ್ರತಿಭಟನೆಯಲ್ಲಿ ಇದ್ದಾರೆ. ಆದರೆ ನನ್ನ ಮಗನ ಪರವಾಗಿ ಬಂದರೆ ನನ್ನ ಗಂಡ ಪೊಲೀಸ್ ಆಗಿ ಅಲ್ಲಿ ನಿಂತಿದ್ದಾರೆ. ನಾನು ತಾಯಿ, ನನ್ನ ಹೃದಯ ಬೇಕಾಗಿರ್ತಕ್ಕಂಥದ್ದು ಮಿಡಿಬೇಕಾಗಿರೋದು ನನ್ನ ಮಗನಿಗೆ. ನಾನು ಹೋಗೋ ದಾರಿಲಿ ನನ್ನ ಗಂಡ ಬಂದ್ರು ಆತನ ಹತ್ರ ಪ್ರಶ್ನೆ ಕೇಳ್ತೀನಿ, ನಿನ್ನ ಮಗುವಿನ ಜೀವನ ಮುಖ್ಯನೋ, ನಾಳೆ ನಿನ್ನ ಮಗ ಸುಸೈಡ್ ಮಾಡ್ಕೊಂಡ್ರೆ ಈ ತಾಯಿಯ ನೋವೇನಾಗ್ಬೋದು, ನೀವು ಹೊಡೆಯೋದಾದ್ರೆ ಮೊದಲು ನನಗೆ ಹೊಡೀರಿ ಅನ್ನುವಂಥ ಕರುಳು ಹೃದಯ ಸ್ಪರ್ಶಿ ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ. ಆದರೆ ಖಂಡಿತವಾಗ್ಲೂ
ಮಾಡಿದ್ರು. ಇದರಲ್ಲಿ ಬಿಜೆಪಿ ತಾನೇ ತೋಡ್ರೋ ಕೆಡ್ಡದಲ್ಲಿ ಇವತ್ತು ಬಂದು ಆ ಕೊಳಕಲ್ಲಿ ನಿಂತ್ಕೊಂಡು ನಾವೇನೋ ಹೋರಾಟ ಮಾಡ್ತೀವಿ, ನಾವೇನೋ ಹೋರಾಟ ರೀ, ನೀವು ಮೇಲ್ ನೋಡಿ ಹೋಗಿದ್ರೆ ಅದು ನಿಮ್ಮ ಮುಖಕ್ಕೆ ಬೀಳುವಂಥದ್ದು. ಇವತ್ತು ಅದ್ಯಾವ ಪ್ರಹಸನ ಕರ್ನಾಟಕದಲ್ಲಿ ಮಾಡಿದ್ರು ಅದು ಅವರಿಗೆ ಅವ್ರನ್ನೇ ಪ್ರಶ್ನೆ ಮಾಡ್ಕೊಂಡ್ರೆ ಅವ್ರು ಗೋಳಿತು. ಅವ್ರ ಪಾಡಿಗೆ ಅವ್ರಿಗೆ ಬರ್ತಾ ಇದ್ದವ್ರಿಗೆ ಯಾರದು ಕೆಪಿಸಿಸಿ ಕಚೇರಿ ಹತ್ರ ಹಿಂಗ್ ಯಾರೋ ಆಮ್ಲೆಟ್ ಮಾಡಕ್ಕೆ ಅವನು ಮೊಟ್ಟೆ ಎತ್ಕೊಂಡು ಹೋಗ್ತಿದ್ದೇನೋ, ಇವ್ರ ಮೈ ಮೇಲೆ ಬಿದ್ರೇನೋ ತೆಗ್ದೇನೋ ತಲೆಗೆ ಹಾಕಿರು. ಮೇಡಮ್ ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ, ನಮ್ಮ ಚರ್ಚು, ನಮ್ಮ ಮಸೀದಿ. ಅದ್ರ ತಂಟೆಗೆ ಯಾವನ ಬಂದ್ರು ಆ ಪಕ್ಷದ ಕಚೇರಿಯನ್ನ ಕಾಪಾಡುವಂತದ್ದು. ಯಾವನ್ ಬರಕ್ಕೆ ಹೇಳ್ದೇನು ಮಾಡಕ್ ಕೆಲಸ ಬಿಜೆಪಿ ಕಚೇರಿ ಹತ್ರ ಹೋಗ್ಬೋದಾ ಮೇಡಮ್? ನಾವು ಅವ್ರ ಕಚೇರಿ ಒಳಗೆ ಹೋಗಿಲ್ಲ, ಕಚೇರಿ ಅಂಗ್ಳಕ್ ಹೋಗಿಲ್ಲ. ಬಿಜೆಪಿ ಕಚೇರಿ ಒಳಗ್ ಬಂದ್ರ ಖಂಡಿತ ಬಿ.ಪಿ. ಹರೀಶ್ ಅವ್ರು ಎಲ್ಲಿಗೆ ಬಂದಿದ್ರು? ವಿಡಿಯೋ ನೋಡಿ, ಯಾರು ಲಾಠಿಯಿಂದ ಯಾರು ಹೊಡೆದಿಲ್ಲ. ನೀವೆಲ್ಲಿ ಪ್ಲೇ ಮಾಡ್ತಾ ಇದ್ರಿ? ಕಾಂಗ್ರೆಸ್ ಕಚೇರಿ ಹೋಗಿಲ್ಲ ಈ ಸ್ವಾಮಿ, ಕಾಂಗ್ರೆಸ್ ಕಚೇರಿ ಯಾವ ರೋಡು? ನೀವು ಬಸ್ ಯಾಕೆ ನಿಲ್ಸ್ಕೊಂಡ್ರಿ ಕಾಂಗ್ರೆಸ್ ಕಚೇರಿ ಮುಂದೆ? ಏನ್ ಅನ್ಕೊಂಡಿದ್ದೀರಾ? ಏನು ಹೊಡೆದ್ಬಿಟ್ಟಂತೆ, ಮುಚ್ಚು ದೊಣ್ಣೆ ಎಲ್ಲ ಬಂತಂತೆ. ತಾಕತ್ತು ನಿಮ್ಮ ಪ್ರಾಬ್ಲಮ್ ಬೇಕು. ಶಿವಾನಂದ ರೆಡ್ಡಿ ಅವರು ನೀವು ಹೇಳಿ ಒಂದು ನಿಮಿಷ. ಇವಾಗ ಪ್ರೈಮ್ ಮಿನಿಸ್ಟರ್ ಮನೆ ಹತ್ರ ಇವರು ಪ್ರತಿಭಟನೆ ಮಾಡಿದ್ರು ಅಂದ್ಬಿಟ್ಟು BJP-ನವರು ಇವಾಗ ಕಾಂಗ್ರೆಸ್ಸು ಇದು ಮುತ್ತಿಗೆ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಇದು ಎಷ್ಟು ನಿಜ? BJP-ನವರು ಸ್ಟೂಡೆಂಟ್ಸ್ಗೆ ಅವರು ಹೆಲ್ಪ್ ಮಾಡೋಕ್ಕೆ ಅವ್ರು ಪ್ರಯತ್ನ ಪಡಬೇಕು ಹೊರತು ಇವರು ಕಾಂಗ್ರೆಸ್ನವರು ಅವ್ರ ಪಕ್ಷದ ಇದಕ್ಕೆ ಹೋಗ್ಬಿಟ್ಟು ಇದು ಮಾಡೋದು ಅದು ಏನು ಸರಿ? ಅದೊಂದು ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಯಾಕೆಂದ್ರೆ ನೀವು ಬಿಜೆಪಿ ಕಾಂಗ್ರೆಸ್ JDS ಅಲ್ದಿರೋದ್ರಿಂದ ನನಗೆ ಈಗ ಶರತ್ ಅವರು ಮತ್ತೆ ರಿಷಿಕ್ ಅವರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು. ಮಂಡೇ FCRA ಡಿಸ್ಕಸ್ ಆಗಬೇಕಾಗಿತ್ತು, ಆ ಬಿಲ್ ಪಾಸ್ ಆಗಬೇಕಾಗಿತ್ತು. ಇಟ್ ಈಸ್ ಅಬೌಟ್ ಫಾರಿನ್ ಫಂಡ್ಸು ದೇಶಕ್ಕೆ NGOಗಳಿಗೆ ತಲುಪಿ ಕೆಲವೊಂದು NGOಗಳು, ನಾಟ್ ಆಲ್, ಕೆಲವೊಂದು NGOಗಳು ದೇಶ ವಿರೋಧಿ ಚಟುವಟಿಕೆಗಳನ್ನು ಅನುಸರಿಸ್ತಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ನ ಡಿಸ್ಕಷನ್ ಚರ್ಚೆ ಇತ್ತು. ಅದೇ ಸಮಯಕ್ಕೆ ಆ ಚರ್ಚೆಯ ದಿಕ್ಕು ತಪ್ಪಿಸುವಂಥ ಕೆಲಸ ಇಲ್ಲ ಆಗ್ತಾ ಇದೆ, ದೇಶದಲ್ಲಿ ಆಗ್ತಾ ಇದೆ ಅಂತ. ಯಾಕಂದರೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥ ಕೆಲವೊಂದು NGO ಅಥವಾ ಸರಿಯಾಗಿ ನಡ್ಕೊಳ್ಳುವಂಥ NGO ದಾಖಲಾತಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಇವತ್ತು NDA ಇರ್ಬೋದು, ನೆಕ್ಸ್ಟು INDIA ಬರ್ಬೋದು, ಅದು ಯಾವ ಸೆಂಟ್ರಲ್ ಗೌರ್ಮೆಂಟ್ ಬಂದರೂ ಅದಕ್ಕೆ NGOಗಳ ದಾಖಲಾತಿ ಕೊಡಬೇಕು ಅನ್ನುವಂತಹ ವಿಚಾರವೇ ತಪ್ಪ ಹಾಗಾದರೆ? ಒಂದು ನಿಮಿಷ, ಇಲ್ಲಿ BJP-ನವ್ರಿಗೂ ಬೇಕಾಗಿಲ್ಲ, ಇದು ಕಾಂಗ್ರೆಸ್ನವ್ರಿಗೂ ಬೇಕಾಗಿಲ್ಲ. ಇರುವುದು ಹೇಳ್ತಾ ಇದ್ದೀನಿ. ಇವಾಗ RSS ರಿಜಿಸ್ಟ್ರೇಷನ್ ಆಗಬೇಕು. ಮತ್ತು 668 ಕೋಟಿ ತುಂಬ ಸಂಸ್ಥೆಗಳು ONGC ಕೆಲವೊಂದೆಲ್ಲ ಸಂಸ್ಥೆಗಳು ಫಂಡ್ ಮಾಡಿದೆ. ಫಾರಿನಿಂದ ಫಂಡ್ಗಳು ಬರ್ತದೆ, ಅವ್ರ ಲೆಕ್ಕ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದು ಅದೇನು NGO ಅಲ್ವಾ? RSS ಇಸ್ ನಾಟ್ NGO? ಅದು ಅಲ್ಲ ಹೇಳಿದ್ದು. ಕೆಲವು NGOಗಳು ನೀವು NGO ಅಲ್ಲ, ಓಕೆ, NGO ಅಲ್ಲದೆ ಇದ್ರು ಅದು ಯಾವ ಇದರಲ್ಲಿ ಬರ್ತದೆ? ಅಲ್ಲ, PM ಕೇರ್ ಫಂಡ್ ಅಲ್ಲಿರೋದು ವಾಪಸ್ ಕೊಡ್ತಾರೆ. PM ಕೇರ್ ಫಂಡ್ ಇರಬಹುದು, ಇದು ವ್ಯಾಲಿಡ್. ಓಕೆ, PM ಕೇರ್ ಫಂಡ್ ಕೇಳೋಂಗಿಲ್ಲ. ಇವಾಗ ರಾಮ ಜನ್ಮಭೂಮಿ ಕೇಳೋಂಗಿಲ್ಲ, ಯಾಕಂದ್ರೆ ಅದು ಸಪರೇಟ್ ಎಂಟಿಟಿ, ನೀವು ಕೊಟ್ಟಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸಂಘ ಸಂಸ್ಥೆಗಳು ವ್ಯತ್ಯಾಸ, ಸಂಘ ಸಂಸ್ಥೆಗಳು ಕೂಡ ಅದರಲ್ಲಿ ಇವರು ಪಾಲ್ಗಾರರಿದ್ದಾರೆ, ಅವರು ಪಾಲ್ಗಾರರಿದ್ದಾರೆ. ಇವಾಗ ಎಲೆಕ್ಟ್ರೋಲ್ ಬಾಂಡ್ಸ್ ಇಬ್ರಿಗೂ ಬೇಕಾಗಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಸ್ ಅವ್ರಿಬ್ರಿಗೂ ಬಂದಿದೆ, ಇವ್ರಿಗೆ ಜಾಸ್ತಿ ಬರ್ಬೋದು, ಇವ್ರು ಕಡಿಮೆ ಬರ್ಬೋದು. ಅವ್ರು ಹೇಳಿದ್ರು ಕೊಡ್ಬೇಕು. ಇವಾಗ ನಮ್ದು ಏನ್ ಮಾಡಿದ್ರು, ಫಾಲ್ಸ್ ಕೇಸಸ್ ಹಾಕ್ಬಿಟ್ಟು ಅದು ಯಾವ್ದೋ ಲಿಕ್ಕರ್ ಸ್ಕ್ಯಾಮ್ ಆಗ್ಬಿಟ್ಟು ನಮ್ಮನ್ನ ಸರ್ವನಾಶ ಮಾಡಿಬಿಟ್ರು. ನಾವು ಚೆನ್ನಾಗಿ ನಡೆಸ್ತಾ ಇದ್ರೆ ಡೆಲ್ಲಿನಲ್ಲಿ ಏನಕ್ಕೋಸ್ಕರ ಮಾಡಿದ್ರು? ಇದೆಲ್ಲ ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು BJP-ನವರು ಎಗೇನೆಸ್ಟ್ ಕಾಂಗ್ರೆಸ್ ಮಾಡ್ತಾ ಇದಾರಲ್ಲ, ಇದೇ ಕೆಲಸ ಅವರು ಸ್ಟೂಡೆಂಟ್ಸ್ ಹತ್ರ ಹೋಗ್ಬಿಟ್ಟು ಇವ್ರು ಕುಡ್ಕೋಬೇಕಾಗಿತ್ತು. ಏನು ಅವರು ಪಾರ್ಲಿಮೆಂಟ್ ಹತ್ರ MP-ಗಳೆಲ್ಲ, ಸ್ವಾಮಿ ಇದನ್ನ ಸಾಲ್ವ್ ಮಾಡಿ, ನಮ್ಮ ಮಕ್ಕಳು ಇದ್ದಾರೆ. ನೀವು ಹೇಳಂಗೆ ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ವಿದ್ಯಾರ್ಥಿಗಳ ಹೋರಾಟವಾಗಿ ಅದು ವಿದ್ಯಾರ್ಥಿಗಳ ಹೋರಾಟನೇ. ಇವರು ಷಡ್ಯಂತ್ರ ಮಾಡಿರೋದು 2-3 ದಿನ ಯಾಕೆ ಬಂದಿದ್ದು? ಯಾಕೆ ಈ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ? ಆಗ್ಲೇ ಶರತ್ ಅವರು ಉಲ್ಲೇಖ ಮಾಡ್ದಂಗೆ ಫೀಸ್ ಸ್ಟ್ರಕ್ಚರು, ಶಾಲೆಗಳು, ಕಾಲೇಜು ಆಗ್ತಿರುವಂತಹ ಅಕ್ರಮ, ಅದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಹಿಂದುತ್ವ ಯಾಕೆ ಸೆಂಟ್ರಲ್ ಬರ್ತಾ ಇದೆ ಬೇಡಿಕೆಗಳಲ್ಲಿ? ಮೇಡಮ್, ಹಿಂದುತ್ವ ಬರುವುದು ಯಾವಾಗ? ಒಂದು ಪೀಕ್ ಹೋದಾಗ ಫಸ್ಟ್ ಹಿಂದುತ್ವ ಬಂದಿಲ್ಲ. ಅವ್ರು ಬಂದಿದ್ದೆ ನೀಟು ಪ್ರತಿಯೊಂದು. ಇದು ನೀಟ್ ಆದ್ರೆ ನೀಟಿಗೆ ಅಷ್ಟೇ ಸೀಮಿತ, ಹಿಂದುತ್ವದ ಹೋರಾಟ ಆದ್ರೆ ಅದನ್ನಷ್ಟೇ ಮಾಡ್ಬೇಕು. ನೋಡಮ್ಮ, ಹಿಂದುತ್ವ ಎಲ್ಲರೂ ಹಿಂದೂಗ್ಲೆ, ಅಲ್ಲಿರೋರೆಲ್ಲ ಹಿಂದೂಗ್ಲೆ. ಇವಾಗ ರಾವಣ ರಾಜ್ಯ ಅಂತ ಏನಕ್ಕೆ ಹೇಳಿದ್ರೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಮೊಬೈಲ್ ಕಿತ್ಕೊಳ್ಳೋದು.
ಎಂತ ಎಂತ ಕೆಲಸಗಳು ಮಾಡಿದಾರೆ ಗೊತ್ತಾ? ಪೊಲೀಸ್ನವರೆಲ್ಲ ಅವರೆಲ್ಲ ನೋಡಿದ್ರೆ ಹೌದು. ಕೆಲವರೆಲ್ಲ ಬಟ್ಟೆ ಕಟ್ಕೊಂಡು ಅವಾಯ್ಡ್ ಸ್ಲಿಪ್ಪರ್ನಿಂದ ಹೊಡಿತಾ ಇದ್ದಾನೆ, ಅವಾಯ್ಡ್ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟು. ಇದನ್ನ ಏನಂತಾರೆ? ಗೃಹ ಮಂತ್ರಿ Right, ಎಲ್ಲಿದ್ದಾರೆ? very nice, very nice. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರೇನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. Okay, okay. ಇಂಥ ದೇಶ ನಮ್ಗೆ ಬೇಕಾಗಿತ್ತಾ? ಏನಕ್ಕೆ ಬೇಕಾಗಿತ್ತು ಸ್ವತಂತ್ರ ನಮ್ಗೆ? ಆಯ್ತಾಯ್ತು, ಬ್ರಿಟಿಷ್ನವ್ರಿಗಿಂತ ವರ್ಸ್ಟ್ ಆಗಿದೆ. ವಿದ್ಯಾರ್ಥಿಗಳನ್ನ ಟೆರರಿಸ್ಟ್ ಅಂದ್ಬಿಟ್ರೆ ಹೆಂಗೆ ಶರತ್ ಅವ್ರೆ? ಯಾರು ಟೆರರಿಸ್ಟ್ ಹೇಳಿದ್ದಾರೆ? ನೋಡಿ, ಹೌದು, ನಾನ್ ವಿದ್ಯಾರ್ಥಿಗಳು ಹೇಳ್ತಾ- ಟೆರರಿಸ್ಟ್ ಎಲ್ಲಿ ಸ್ವಾಮಿ ಹೇಳಿರೋದು? ಇದಲ್ಲದೆ ಅದ್ರ ಲಾಠಿ ಚಾರ್ಜ್ ಮಾಡ್ತಾ ಇರಲಿಲ್ಲ. ಒಂದೇ second. ಲಾಠಿ ಚಾರ್ಜ್ ಹೌದು, ವಿದ್ಯಾರ್ಥಿಗಳ ಮೇಲೆ ಯಾರೂ ಹೌದು, ಲಾಠಿ ಲಾಠಿ ಚಾರ್ಜ್ ಚಾರ್ಜ್ ಏನಕ್ಕೆ ಮಾಡ್ಬೇಕಾಗಿತ್ತು? ನಾನು ಹೇಳ್ತಿರೋದು ನೋಡಿ ನಾನು ಅದಕ್ಕೆ ಒಂದು ವಿದ್ಯಾರ್ಥಿಗಳು ಹೇಳಿಕೆ ಕೊಟ್ಟಿರೋದೇ ನಾನು ನಿಮ್ಮಲ್ಲಿ ಒಂದು ಇದನ್ನ ಕೊಡ್ತೀನಿ, ಏನು ವಿಡಿಯೋ ಕೊಡ್ತೀನಿ ನಿಮ್ಗೆ. ಭಯೋತ್ಪಾದಕ ಅಂತ ಬಳಸಿದ್ದಾನೆ ಇಲ್ಲಿ ನೋಡಿ, ಮಹೇಶ್ ವಿಕ್ರಮ್ ಹೆಗಡೆ. ಇಲ್ಲಿ ನೋಡಿ, ನಮ್ಮ ಕಾರ್ಯಕರ್ತರ ಅವರು ಮಹೇಶ್ ವಿಕ್ರಮ್ ಹೆಗಡೆ ನೋಡಿ, ಇಲ್ಲಿ ಒಂದು ವಿಡಿಯೋ ನಾನು ಪ್ಲೇ ಮಾಡ್ತೀನಿ. ಒಂದು ಸ್ಟೂಡೆಂಟು ಈ ತರ ಇದು ಹಿಂದುತ್ವದ ಇದಕ್ಕೆ ತಿರುಗ್ತಾ ಇದೆ ಅಂತೇಳಿ ಹೇಳ್ತಾನೆ, ಅವನು ಹೇಳಿಕೆ ಕೊಟ್ಟಿರೋದು ಇದು ನೋಡಿ. ಏನ್ ಹೇಳ್ತಾನೆ ಇದು ಯಾಕೆ ಬಂತು? RSS ಮುರ್ದಾಬಾದ್ ಅಂತ ಯಾಕೆ ಬಂತು ಅಲ್ಲಿ? ಹೋಗಿರೋದು ನೀವು ನೀಟು ಪ್ರಶ್ನೆ ಪತ್ರಿಕೆ ಬಗ್ಗೆ ಮಾತಾಡಿ. ರಾಮುಲ್ ಬಗ್ಗೆ ಏನಾದ್ರು ಮಾತಾಡ್ತೀವಿ, ಅಲ್ಲೂನ್ ಬಗ್ಗೆ ಮಾತಾಡ್ತೀವಿ, RSS ಈಗ ನೀಟ್ ಹೋರಾಟ ಸೀಮಿತ ಆಗಿರ್ಲಿ. ರೈಟ್ ರೈಟ್ ಅಫ್ಜಲ್ ಗುರಿಗೆ SIM ಏನ್ ಮಾಡಿದ? ಉಮರ್ ಖಾಲಿದ್ ಅವರ ತಂದೆ ಬರ್ತಾನೆ ಅಲ್ಲಿ, ಅವನಿಗೇನ್ ಕೆಲಸ ಅಲ್ಲಿ? ಸರ್ಕಾರ ನಿಮ್ದು ಅಂತಂದ್ರೆ ನೀವು ಪರವಾಗಿ ಮಾತಾಡ್ತಾ ಇದ್ದೀರಾ. ಸಂಸತ್ತಲ್ಲಿ ಈ ತುಕಡೆ ಗ್ಯಾಂಗಿನ ಒಂದು ಸಿದ್ಧಾಂತನೇ ಹೀಗೆ, ಒಂದು ರಾಷ್ಟ್ರ ಮಟ್ಟದಲ್ಲಿ ಈಗ ನೀವು ನಿಮ್ಮ ಕಾಂಗ್ರೆಸ್ ಸ್ವಾತಂತ್ರ್ಯ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಅಲ್ಲಿಯ ಇವರು ಏನ್ ರಾಹುಲ್ ಗಾಂಧಿ ಅವರೇ ಕಳಿಸ್ತಾರೆ, ಚೈನಾ ಎಂಬಸಿ ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡ್ ಬರ್ತಾರೆ 9ನೇ ಜುಲೈಗೆ. ರಾಹುಲ್ ಗಾಂಧಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಹೆಸರು ಹಾಳು ಮಾಡ್ಲಿಕ್ಕೋಸ್ಕರ ಇದೊಂದು ಅಜೆಂಡಾ ಹೇಳಿದ್ದು. ಯೋಗ್ಯತೆ ವಿರೋಧ ಪಕ್ಷದಲ್ಲಿ ಇಡೀ ದೇಶವನ್ನ ಮಾರ್ಲಿಕ್ಕೆ ಹೊಂಟಿದ್ರಿ. ರಾಹುಲ್ ಗಾಂಧಿ ಇವರು ನೈತಿಕತೆ ಇದೆ ನೋಡಿ, ಬಾಂಗ್ಲಾವನ್ನ ಬಿಟ್ಕೊಟ್ರು, ಪಾಕಿಸ್ತಾನವನ್ನ ಬಿಟ್ಕೊಟ್ರು, ಚೈನಾ ಬಿಟ್ಕೊಟ್ರು, ಸೇರಿಸ್ದಲ್ರಿ 370 ಆರ್ಟಿಕಲ್. ನೀವು ದೇಶದ್ರೋಹಿಗಳು. ಆಯ್ತು, ನೀವು ದೇಶದ್ರೋಹಿಗಳು ಹೇಳ್ತೀನಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂಸತ್ನಲ್ಲಿ ಚರ್ಚೆ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಾ? ಅದನ್ನೇ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಸಂಸತ್ ಸದಸ್ಯರಲ್ವಾ, ಹೋಗಿ ಅಲ್ಲಿ ಚರ್ಚೆ ಮಾಡೋದು ಬಿಟ್ಟು ಇಲ್ಲಿ ಇವರು CJPಗೆ ಇದು ಮಾಡಿ ಸಪೋರ್ಟ್ ಮಾಡೋದು ಅವಶ್ಯಕತೆ ಮಾಡಿ. ನೀವು CJP ಸಪೋರ್ಟ್ ಮಾಡಿ, ಕೇಜ್ರಿವಾಲ್ ಗಾರು ಸಪೋರ್ಟ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಮಾಡ್ಲಿಕ್ಕೆ ಹೊರಟಿರೋದೇನು? ವಿದ್ಯಾರ್ಥಿಗಳ ಭವಿಷ್ಯ ಬೇಕಾ ಬೇಡವಾ? ಭವಿಷ್ಯ ನೋಡಿ, ಅದಕ್ಕೋಸ್ಕರ ನೋಡಿ ನಾನು ಅದನ್ನ ಹೇಳಿಕೊಟ್ಟಿದ್ದೀನಿ. ಈಗ ಹಿಂದೆ ನೋಡಿ, ನಾನು ಇದನ್ನು ತೋರಿಸಬಲ್ಲೆ ನೋಡಿ, AM ಅಲ್ಲಿ ಇಷ್ಟು ಪತ್ರಿಕೆಗಳು ಏನು ಸೋರಿಕೆ ಆದಂತ ಸಂದರ್ಭ 2006ರಲ್ಲಿ ಅವಧಿಯಲ್ಲೇ 8 ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಅದಕ್ಕೆ ಅವರು ಅವಕಾಶ ಆಯ್ತು, ಅದನ್ನ ನಾವು ಸರಿ ಮಾಡ್ತಾ ಇದೀವಲ್ಲ. ಫಾರಿನ್ ಫಂಡ್ ಅಂತ ಈ ದೇಶದ್ದು ಫಾರಿನ್ ಬಗ್ಗೆ ಫಂಡ್ ತಂದ್ಬಿಟ್ಟು ಇವರು ಫಾರಿನ್ ಫಂಡ್ ಇಲ್ಲಿ ಸಾಕಷ್ಟು ಇದೇನು ಅಂದ್ರೆ ಸ್ಟೂಡೆಂಟ್ RBI ಯಾರ ಕೈಯಲ್ಲಿರೋದು? ಗೃಹ ಇಲಾಖೆ ಯಾರ ಕೈಯಲ್ಲಿರೋದು? ವಿದೇಶಾಂಗ ಇಲಾಖೆ ಯಾರ ಕೈಯಲ್ಲಿರೋದು? ಈ ದೇಶದ ಪ್ರಧಾನಿ ಯಾರು? ಹಾಗಾದ್ರೆ ನೀವು FCR ವೆಲ್ಕಮ್ ಮಾಡಬಹುದಲ್ವಾ? FCR ಮಾಡಲ್ಲ. ಸದ್ಯದ ಪರಿಸ್ಥಿತಿ 21 ಮಕ್ಕಳ ಸಾವು, 22 ಲಕ್ಷ ಜನರ ಬದುಕು
ಮಾಡೋಣ, ಯಾವ್ದು? ಅದನ್ನ ಚರ್ಚೆ ಮಾಡೋಣ. ಅಲ್ಲ ಸ್ವಾಮಿ, ಒಂದು ವಿರೋಧ ನೀವು ಸರಿಯಾದ ಪಕ್ಷ ಆಗಿ ನಮ್ಮ ಹಕ್ಕು documentation ಮಾಡಿ. ನಾವು ಕೇಳುವಂಥದ್ದು. ಅದನ್ನು ಬಿಟ್ಟು ನೋಡಿ, ಅದೇನೋ ಇತ್ತು ನೋಡಿ, ರಾಮಂದು ಓದಿ ಕಳ್ತನ ನೋಡಿ, ಅಲ್ಲಲ್ಲ, ನೋಡಿ, ಭಯೋತ್ಪಾದಕ ಸಂಘಟನೆಗಳು ವಿದ್ಯೆ- ಭಯೋತ್ಪಾದಕ ಸಂಘಟನೆಗಳು ಬೇರೆ ಬೇರೆ NGO-ಗಳಿಂದ ಹಣವನ್ನು ಪಡೆದು ಇಲ್ಲಿ ದೇಶದ್ರೋಹ ಕೆಲಸಗಳು ಮಾಡ್ತಾ ಇದೆ. ಅದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಇಡೀ ಕಾನೂನು ಸ್ವಾಮಿ, ಬರ್ತಾ ಇದೆ. ಗೃಹ ಅದಕ್ಕೆ ಸಚಿವ ನೀವು ಯಾಕೆ ನಮ್ಮವರಲ್ಲ ರೀ. ಬರ್ತೀರಾ? ರಕ್ಷಣಾ ಗೃಹ ಸಚಿವ ಸಚಿವರು 56 ಇಂಚು ಆ ಹೇಳಿ ನಮ್ಮದಲ್ಲ. ಎಲ್ಲಾ ಕಾಂಗ್ರೆಸ್ ನಾಯಕರು ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಅದನ್ನ ಸರಿ ಮಾಡ್ಕೊಳ್ಳಿ. ನೀವು ಹೇಳೋದೇ ಸತ್ಯ ಆದ್ರೆ ನೋಡಿ, ವಿದ್ಯಾರ್ಥಿಗಳ ಹಿತ ಅನ್ನೋದು ಬೇಕು ಅನ್ನೋದಾದ್ರೆ ನಿಮ್ದೇ RSS ಅಥವಾ ನಿಮ್ದೇ BJP ಅಥವಾ ನಿಮ್ದೇ AP ಅಥವಾ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ನೋಡಿ, ಇವತ್ತು ಹೋಗಿ ಹೋರಾಟ ಮಾಡಿ ದೆಹಲಿಲಿ ನೋಡಿ, ನೀಟನ್ನ ಪುನಃ ಎಕ್ಸಾಮ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಎಲ್ಲಾ ವಿದ್ಯಾರ್ಥಿಗಳು ಇದು ಸರಿಯಾಗಿದೆ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಾಗಿ ಬಿತ್ತರಾಗಿದೆ. ಇವಾಗ ಇವರು ಎಲ್ಲೋ ಬೆಳ್ಳಣಿಕೆಯಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಹಾಸ್ಟೆಲ್ಗಳ ವಿದ್ಯಾರ್ಥಿಗಳನ್ನ ಇವರೇ ಬಸ್ ಮಾಡ್ಕೊಂಡು ಕರ್ಕೊಂಡು ಬಂದ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲೇಬರ್ ಯಾಕೆ ಬರ್ತಾರೆ? ಒಂದು ಪ್ರತಿಷ್ಠಿತ ಕಂಪನಿಯ ಬಿಲ್ಡರ್ಗಳ ಲೇಬರ್ ಬಂದು ಹೋರಾಟ ಮಾಡ್ಲಿಕ್ಕೆ ಏನು ಅವಶ್ಯಕತೆ ಇದೆ? ಲೇಬರ್ಗಳು ಬಂದು ಹೋರಾಟ ಮಾಡ್ತಾರೆ. ಮೇಡಮ್ ನೋಡಿ, ಒಂದು ಜವಾಬ್ದಾರಿಯುತವಾಗಿರುವಂಥ ರಾಜ್ಯ ಸರ್ಕಾರದವರು, ಅದು ಕಾಂಗ್ರೆಸ್ ಯಾಕೆಂದ್ರೆ ಆಡಳಿತ ಇರೋದ್ರಿಂದ ಅವರು ಒಂದು ವೇಳೆ ವಿರೋಧ ಮಾಡಬೇಕು ಈ ವಿಚಾರವಾಗಿ ಏನಂಗಿದ್ರೆ, ನೀಟ್ ಅಗೇನ್ಸ್ಟ್ ತಾವಿದ್ದೀರಾ ಅಂತ ಹೇಳಿದ್ರೆ ತಾವೊಂದು ರಾಜ್ಯ ಸರ್ಕಾರದಲ್ಲಿ ಇದ್ದೀರಾ. ಇತ್ತೀಚೆಗಷ್ಟೇ ನಿಮಗೆ ಸೆಕೆಂಡ್ PUC ಎಕ್ಸಾಮ್ಸ್ ಆಗಿದೆ, CET ಎಕ್ಸಾಮ್ಸ್ಗಳು ಈಗ ಆಗಿದೆ, ಅಡ್ಮಿಷನ್ಸ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ತಮಗೆ ನಿಜವಾಗ್ಲೂ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ, ದಮ್ಮು ತಾಕತ್ತೆಲ್ಲ ಇರೋಂಗಿದ್ದಿದ್ರೆ ಕೇಂದ್ರ ಸಚಿವರ ವಿರೋಧವಾಗಿ ಅಥವಾ ಕೇಂದ್ರ ಸರ್ಕಾರದ ವಿರೋಧವಾಗಿ ನಾವು ಏನೋ ಒಂದು ಸಾಧನೆ ಮಾಡಿ ತೋರಿಸ್ತೀವಿ ಒಂದು ಮಾದರಿಯಾಗಿ ಅಂತ ಹೇಳೋಂಗಿದ್ದಿದ್ರೆ, ನೀವು ನೀಟ್ ನಾವು ಪ್ರವೇಶ ಮಾಡಿಸಲ್ಲ, CETನೇ ಕೊಡಿಸ್ತೀವಿ ಅಂತ ರಾಜ್ಯ ಸರ್ಕಾರದಲ್ಲಿ ಮಾಡ್ಬೋದಾಗಿತ್ತಲ್ಲ. ತಾವುಗಳು ಮಾಡಿ ತೋರಿಸಿ, ಡಿಸಿಷನ್ ತಗೊಳ್ಳಿ, ತಮ್ಮದೇ ಸರ್ಕಾರ ಇದೆಯಲ್ವಾ. ನಾನು ಹೇಳಕ್ ಬಯಸ್ತಾ ಇರೋಂಥದ್ದು, ಪೊಲಿಟಿಸೈಸ್ ಮಾಡಬೇಡಿ, ನೀವು ಡಿಪ್ಲೊಮ್ಯಾಟಿಕ್ ಆಗಿ ಮಾಡಿ, ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಚೇಂಜಸ್ ತಗೊಂಬನ್ನಿ. ರಾಜ್ಯ ಸರ್ಕಾರದ ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು CM ಅವರು ಡೆಲ್ಲಿಗೆ ಹೋಗಿದ್ರು. ಈಗ ಅಲ್ಲಿ ಹೋಗಿದ್ರಿ ನೀವು, ಅಲ್ಲಿ ನಾವು PM ಗೆ ಪ್ಲೀಸ್ ನೀವು ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ನೀವು ಮಾತಾಡ್ತಾರೆ ಡಿಸ್ಟರ್ಬ್ ಮಾಡಿ ಲೆಟ್ ಮಿ ಫಿನಿಶ್. ಅದು ಇಶ್ಯೂ ಇಲ್ಲ, ಅದಲ್ಲ ಇಶ್ಯೂ. ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್. ಪ್ರಶ್ನೆ ಪತ್ರಿಕೆ ಪ್ಲೀಸ್ ಸರ್ಕಾರ ನಡೆಸುವುದಲ್ಲ. ರಾಜ್ಯ ಸರ್ಕಾರ ಏನ್ ಬೇಕಾದ್ರೂ ಮಾತಾಡ್ಬೋದು. ಶಿವಾನಂದ್ ಅವರೇ, ನಿಮ್ ನೆಕ್ಸ್ಟ್ ನಿಮ್ದೇ ಮಾತಾಡಿರಂತೀರಿ, ಕಂಟಿನ್ಯೂ ಮಾಡಿ. ನಾನು ಹೇಳಕ್ ಬಯಸೋದು ಏನು ಅಂತ ಹೇಳಿದ್ರೆ, ನೀವು ಈ ಪ್ರೊಟೆಸ್ಟ್ಗಳು ಮಾಡೋದ್ರಿಂದ ನಾವು ಪೊಲಿಟಿಸೈಸ್ ಮಾಡ್ಬೋದೇ ಹೊರತು, ನೀವು ಡಿಪ್ಲೊಮೆಟಿಕ್ ಆಗಿ ಏನಾದ್ರು ಒಂದು ನಾವು ತರ್ತೀವಿ ಚೇಂಜಸ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ತಮ್ಗೆಲ್ಲ ರೈಟ್ಸ್ಗಳು ಇದೆ. ಸೊ ಈ ವರ್ಷ ಈ ಅಕಾಡೆಮಿಕ್ ಇಯರ್ ಅಲ್ಲಿ ತಾವೇನಾದ್ರು ಇಲ್ಲ ನಾವು ನೀಟ್ ಪರೀಕ್ಷೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ತಾವೇನಾದ್ರು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ರ, ಲೆಟರ್ ಕೊಟ್ಟಿದ್ಯಾ ಅಫಿಷಿಯಲ್ ಲೆಟರ್ ಆಗಿ, ನೀವು ಚಾಲೆಂಜ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ರಾಜ್ಯ ಸರ್ಕಾರ ನಾವು ನೀಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ನೀವು ಕೊಡಿ. ರಾಜ್ಯ ಸರ್ಕಾರ ಕೋರ್ಟ್ ಅಲ್ಲೇ ಅಂತ ಒಂದು ನಿಮಿಷ ಪಾಸಿಟಿವ್ ಆಗಿ ರಿಪ್ಲೈಗಳು ಬಂದಿಲ್ಲ ಅಂದ್ರೆ ಯಾವ ವ್ಯವಸ್ಥೆ ನಂಬ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ಹಾಗಾದ್ರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿಮ್ ಕೈ ಏನೋ ಆಗಲ್ವಾ? ಹಾಗಾದ್ರೆ ಏನೋ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಜೊತೆ ಹಿಂದೆ ಕುತ್ಕೊಂಡು ಏನು ಶೋ ಕೊಡಕ್ ಹೋಗಿದ್ರಲ್ಲ ನೀವಲ್ಲಿ, ಒಂದು CM ಆಗ್ಬಿಟ್ಟು ಜವಾಬ್ದಾರಿಯುತವಾಗಿರುತ್ತ ಸರ್ಕಾರ ನಡೆಸುವಂತವ್ರು, ಏನಕ್ಕೆ ಹೋಗಿದ್ರಿ ಮತ್ತೆ ನೀವಲ್ಲಿ? ಸೊ ನಾನ್ ಕೇಳಕ್ ಬಯಸಿ ಇರುವಂತದ್ದು, ಈ ಪ್ರತಿಭಟನೆಗಳು ಇವೆಲ್ಲ ನಿರಂತರವಾಗಿ ನಡೀತಾನೆ ಇರ್ತವೆ. ಆದ್ರೆ ಆಡಳಿತಾತ್ಮಕವಾಗಿ ತಾವೇನಾದ್ರು ಚೇಂಜಸ್ ತರಬೇಕು ಅಂತ ಹೇಳಿದ್ರೆ ನೀಟ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ತಗೊಳ್ಳಲ್ಲ ಅಂತ ಅನ್ನಿ ಹೇಳಿ. CET ಮಾತ್ರನೇ ಅಂತಾನೆ ನೀವು ಹೇಳಿ. ಆಮೇಲೆ ಮೆಡಿಕಲ್ ಕಾಲೇಜಸ್ ಎಷ್ಟಿದೆ ನೀವು ಕರ್ನಾಟಕ ರಾಜ್ಯದ ಸರ್ಕಾರದ ಅಂಡರ್ ಅಲ್ಲಿ ತಗೊಳ್ಳಿ. ನೀವು ಇದು ನಿಮ್ ಕೈಲಿ ಆಗುತ್ತಾ? ರಾಜ್ಯ ಸರ್ಕಾರ ಈಗ ನೀಟ್ ಬಗ್ಗೆನೇ ಮಾತಾಡ್ತಿದ್ವಿ, ಆಗಿರೋ ಅಕ್ರಮಕ್ಕೆ ಯಾರು ಹೊಣೆ ತಗೋತಾರೆ ಮೇಡಮ್? ನೋಡಿ, ಯಾವ ಸರ್ಕಾರ ಕೆಳಗಡೆ ಇದಾಗಿರುತ್ತೋ ಅವರೇ ಹೊಣೆಗಾರಿಕೆ ತಗೊಳ್ಳಿ. ಏನಿದು ಅಲ್ಲ, ಹೌದು, ಆಬ್ವಿಯಸ್ಲಿ. ಸೊ ಈಗ ರಾಜ್ಯ ಸರ್ಕಾರದವರು ಗಟ್ಟಿಯಾಗಿ ನಾವು ಹೊಣೆಗಾರಿಕೆ ತಗೊಳ್ತೀವಿ ಅಂತ ಅವ್ರು ಇತ್ತು ಅಂತ ಹೇಳಿದ್ರೆ, ನೀವು ಕೇಂದ್ರ ಸರ್ಕಾರದವರು ಅಷ್ಟೇ ಗಟ್ಟಿಯಾಗಿ ನೀವು ಕೇಳಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಯಾವ ವಿದ್ಯಾರ್ಥಿಗಳಾದ್ರೂ ಒಂದೇನೆ, ಅವ್ರು ಬರೀ ರಾಜ್ಯ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲ್ಲ. ಅಲ್ಲ ಮೇಡಮ್ ನೋಡಿ, ಈಗ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರ ಇಲ್ವ ಅಂತ ಅದನ್ನ ನಮ್ಮ ಬಿಜೆಪಿ ಸ್ನೇಹಿತರು ಉತ್ತರ ಕೊಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಥವಾ ಸನ್ಮಾನ್ಯ ಏನದು ಕೇಂದ್ರ ಸರ್ಕಾರದಲ್ಲಿ ಯಾರೆಲ್ಲ ಡಿಸಿಷನ್ ಮೇಕರ್ ಇದ್ರೆ ಅವ್ರು ತಗೊಳ್ತಾರೆ. ಆದ್ರೆ ನಾನು ಒಬ್ಬ ವಿದ್ಯಾರ್ಥಿ ಪರವಾಗಿ ಮಾತಾಡ್ತಾ ನಾನು ಹೇಳ್ತಾ ಇರುವಂತದ್ದು, ನನಗೆ ಬೇಕಾಗಿರುವಂತದ್ದು ನೀಟ್ ಇಂದ ನನ್ಗೆ ಏನಾದ್ರು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಪರಿಹಾರ ಕೊಡಿಸಿ, ಪೊಲಿಟಿಸೈಸ್ ಮಾಡ್ಬಿಡಿ. ನೀವು CJP-ನಾದ್ರೂ ಇರ್ಲಿ, ಇವತ್ತು ಕಾಕ್ರೋಚ್ ಇದೆ, ನಾಳೆ ರ್ಯಾಟ್ ಕ್ಯಾಟ್ ಇನ್ನೇನೇನಾಗ್ತವೋ ನಮ್ಗೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಲಿ ಅದು. ಆದ್ರೆ ವಿದ್ಯಾರ್ಥಿ
ವಿದ್ಯಾರ್ಥಿಗಳ ಅಂತ ಬಂದಾಗ ನಮಗೆ ಬೇಕಾಗಿರುವಂತದ್ದು ಒಂದು ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ಸ್ ಆಗಬೇಕು. ಎರಡನೇದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗ ಏನು ನಿಮಗೆ ಇದ್ರದ್ದು ಒಂದು ದಂಧೆ ಯಾಕೆ ಕುತ್ಕೊಂಡಿದೆ, ನೀಟ್ ಅಂತ ಒಂದು ಈಗ ಯಾವ್ದೋ ನಾನು ಹೇಳಕ್ ಹೋಗಲ್ಲ, ಯಾವುದೋ ಒಬ್ಬ ಶಾಸಕರಿದ್ದಾರೆ, ಅವ್ರದೇ ಒಂದು ಪ್ರೈವೇಟ್ ಅಕಾಡೆಮಿ ಇದೆ, ನಿಮಗೆ 4 ಲಕ್ಷ 5 ಲಕ್ಷ ಕಿತ್ಕೊಳ್ತಾ ಇದ್ದಾರೆ. ಅಂತ ದಂಧೆಗಳನ್ನ ಮಾಡ್ಕೊಂಡಿರುವಂತವ್ರುಗಳು ಯಾಕೆ ಪ್ರೊಟೆಸ್ಟ್ ಬರ್ತಾ ಇಲ್ಲ? ಎಲ್ಲದಕ್ಕೂ ಬಟ್ಟೆ ಹರ್ಕೊಂಡು ಕಿರ್ಚಾಡ್ಕೊಂಡು ಬರ್ತಿರ್ತಾರಲ್ಲ, ನೀವ್ ಯಾಕೆ ಇನ್ನೂ ಬಂದಿಲ್ಲ? ಹೋರಾಟ ಆಗ್ತಾ ಇದೆ, ಲಾಠಿ ಚಾರ್ಜ್ ಮಾಡೋದು ಸರಿನಾ? ಯಾರದೇ ತಪ್ಪಕ್ಕೂ ತಪ್ಪೋದು. ಯಾವುದೇ ವಿದ್ಯಾರ್ಥಿಗಳ ಮೇಲೆ ಪ್ರೊಟೆಸ್ಟ್ ನಡೀತಾ ಇದೆ ಅಂತಂದ್ರೆ ನಿಮಗೆ ಅದು ಸೈಲೆಂಟ್ ಆಗಿ ನಡೀಬೇಕಾಗುತ್ತೆ, ಅವ್ರ ಮೇಲೆ ಲಾಠಿ ಬೀಸೋದು ತಪ್ಪೋದು. ಆದ್ರೆ ಅದನ್ನ ಪ್ರಚೋದನೆ ಯಾಕೆ ಆಗ್ತಾ ಇದೆ? ಅಲ್ಲಿ ನಿಜವಾದ ನನ್ನ ಫಸ್ಟ್ ರಿಯಾಕ್ಷನ್ ಅಲ್ಲಿ ಕೂಡ ಹೇಳಿದೆ, ನಿಜವಾದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಆದ್ರೆ ಅಲ್ಲಿರುವಂತವ್ರು ನಿಜವಾದ ವಿದ್ಯಾರ್ಥಿಗಳ ಅಥವಾ ವಿದ್ಯಾರ್ಥಿಗಳ ಮಧ್ಯದಲ್ಲಿರುವಂತಹ ಸ್ಪಾನ್ಸರ್ಡ್ ಯಾವ ಪಾರ್ಟಿ ಅವರು ಸ್ಪಾನ್ಸರ್ಡ್ ದೇಶ ಕಾಯುವ ಯೋಧ 16 ವರ್ಷಕ್ಕೆ ಹೋಗಿ ದೇಶದ ಗಡಿಯಲ್ಲಿ ನಿಂತ್ಕೊಳ್ತಾನೆ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಬುದ್ಧತೆನೂ ಇದೆ, ಮೆಚೂರಿಟಿನೂ ಇದೆ. ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ವಾ ನೀವು? ನಿಮ್ಮ ವಿದ್ಯಾರ್ಥಿಗಳು ಅಂತಿದ್ದೀರಾ, ಅವ್ರಿಗೆ ವಿದ್ಯಾರ್ಥಿಗಳಲ್ವಾ? ಬಿಜೆಪಿ ಕಚೇರಿಯಲ್ಲಿ ಅವ್ರ ನಾಯಕರುಗಳಿಗೆ ಮತ್ತೆ ಅವ್ರ ಪೇಜ್ಗಳಿಗೆ ಆ ಬಿಜೆಪಿಯವರೇ ಹಾಕ್ತಿರೋ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿ ಮಾಡಿ ಕೈ ಬೆರಳಿಂದು ಇವೆಲ್ಲ ಇದಾಗೋಗಿದೆ. ಚೆಕ್ ಮಾಡಿ ಬೇಕಾದ್ರೆ ಪೋಸ್ಟ್ ಮೊನ್ನೆ ಕೇವಲ ಯಾವ್ದೋ ಕೃಷ್ಣ ಬೈರೇಗೌಡರ ಪೋಸ್ಟ್ ನಾನೇ ಹಾಕಿದ್ದೆ. ಉಗಿತಾ ಇದ್ದಾರೆ ಜನ ಅಂದ್ರೆ ಮೇಡಮ್ ಎದ್ದಿರೋದು ಇವತ್ತು ಈ ದೇಶದ ಭವಿಷ್ಯ, ದೇಶದ ಮುಂದಿನ ಭವಿಷ್ಯವನ್ನ ಬದಲಾಯಿಸುವಂತದ್ದು, ಮುಂದಿನ ಸರ್ಕಾರವನ್ನ ತರುವಂತದ್ದು ಸಮೇತ ಆ ಭವಿಷ್ಯ 18 ವರ್ಷದ ಮಕ್ಕಳ ಕೈಲಿದೆ. ಖಂಡಿತವಾಗ್ಲೂ ಇನ್ನೊಂದು ಒಂದೇ ಸೆಕೆಂಡ್, ಏನೋ ಫಾರಿನ್ ಫಂಡ್ ಬಗ್ಗೆ ಮಾತಾಡಿದ್ರಲ್ಲ, ರೇ ಸ್ವಾಮಿ ನಮ್ ಕಾಸ್ರಿ ರಾಮನ್ ಉಂಡಿ ಕಳ್ತನ ಮಾಡಿದವ್ರೆ, ಕೇದಾರನಾಥ್ ಕಳ್ತನ ಮಾಡಿದವ್ರೆ, ಬದ್ರಿನಾಥ್ ಕಳ್ತನ ಮಾಡೋ ಕಳ್ಳು ಪಕ್ಷದವ್ರೆ, ಲೆಕ್ಕ ಕೊಟ್ರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆ ಒಂದು ಕಡೆ ನಡೀತಾ ಇದೆ, ಅಲ್ಲಿ ಲಾಠಿ ಪ್ರಹಾರ ಕೂಡ ಆಯಿತು. ಆದರೆ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ತಗೊಂಡು ಹೊಣೆಯನ್ನು ಹೊತ್ತು ಯಾವ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.